ಈಗ ಅವೈಲೇಬಲ್ ಆಗಿತ್ತು ತಿಳಿಯಲಿ ನಾವು ಅದಕ್ಕೆ ಆರ್ಗ್ಯಾನಿಕ್ ಆಸಿಡ್ದಾಗ ಹಾಕಿ ಅದಕ್ಕೆ ಅವೈಲೇಬಿಲಿಟಿ ಹೆಚ್ಚು ಮಾಡಿದ್ವಿ. ಖರೆ ಇದು ಕಬ್ಬಿಗೆ ತಿನ್ನಕ್ ಬರಬೇಕು. ಈಗ ಕೊಟ್ಟಿದ ನಂತರ ನೀರಾಗ ಮಿಕ್ಸ್ ಆಗ್ತೈತಿ, ನೀರಿನ ಸಂಗಟ ಅದು ತಿಳಿಕ್ ಹೋಗಕ್ ಶುರು ಆಗ್ತೈತಿ. ಖರೆ ಮಣ್ಣಿನ ಸಂಗಟ ಬಂದ ನಂತರ ಅಲ್ಲಿ ಅಲ್ಯೂಮಿನೇಟ ಮತ್ತು ಬ್ಯಾರೆ ಬ್ಯಾರೆ ಇದಾವ ಅದ್ರ ಜೊತೆಲೆ ಅದು ಅಲ್ಲಿ ಹಿಡ್ಕೊಂಡು ಕೊಡ್ತಿ. ಭೂಮಿದಾಗ ಹೋಗಾಕ 1 ಸೆಂಟಿಮೀಟರ್ ಹಿಡಿದ 2 ಸೆಂಟಿಮೀಟರ್ ತನಕ ಅಷ್ಟು ಭೂಮಿದಾಗ ಹೋಗ್ತೀವಿ. ಇದು ಆಕ್ಚುಲಿ ಇದು ಸೈನ್ಸ್ ಐತಿ, ಎಲ್ಲರೂ ಹೇಳಿದ. ಮಡ್ಡಿ ಅಡವಿ ಇತ್ತಂದ್ರೆ 2 ಸೆಂಟಿಮೀಟರ್ ಹೋಗ್ಬೋದು, ಉಸುಬ್ ಬಹಳ ಇತ್ತಂದ್ರ 3 ಸೆಂಟಿಮೀಟರ್. ಖರೆ ಆಕ್ಚುಲಿ ನಾವು ಮಡ್ಡಿ ಅಡವಿ ಮತ್ತು ಕರಿ ಅಡವಿ ಅದಾವ. ಕರಿ ಅಡವಿದಾಗ 1 ಸೆಂಟಿಮೀಟರ್ ತೆಳಿಕ್ ಹೋಗ್ತೀವಿ. ಅದ್ರ ಭಾಳ ಅಂದ್ರೆ ಅರ್ಧ ಇಂಚ್. ನಾವು ಕಬ್ಬು ಹಚ್ತೀವಿ 1 ಇಂಚ್ ತೆಳಿ, ಅಲ್ಲೇದ್ ಹಿಂಗ್ ಬೇರೆ ಎಲ್ಲ ತೆಳಿಕ್ ಹೋಗಿರ್ತಾವ. ಅಂತ 1 ಇಂಚ್ ಇದು ಕಬ್ಬಕ್ಕೆ ತೆಳಿಕಿತ್ತಿ, ಅಲ್ಲಿ ತೆಳಿಕ್ ಬೇರೆ ಇದಾವ. ಬೇರೆ ಅಂದ್ರೆ ತಿನ್ನೋದು ಬಾಯಿ ಐತಿ ಅಲ್ಲ. ನಾವು ಖತ ಕೊಟ್ಟಿದ್ದೆವು ಫಾಸ್ಫರಸ್ 1 ಇಂಚ್ ಬಿ ತೆಳಿಕಾದ್ ಹೋಗಿಲ್ಲ. ಅದು ಅದಕ್ಕೆ ಹೆಂಗ್ ತಿನ್ನಾಕ ಸಿಗಂಗಿಲ್ಲ. ಅದ್ರ ಸಲುವಾಗಿ ಫಾಸ್ಫರಸ್ ಕೊಡುತ್ನ್ಯಾಗ ಈ ಗಣಕಿ ಕಬ್ಬೇನ ಹಚ್ಚಿದ ಅದ್ರ ತೆಳಿಗಿರ್ಬೇಕು. ಲಾವಣಿ ಮಾಡೋತ್ನ್ಯಾಗ ಕಬ್ಬಿನ ಹಚ್ತೇವೆ ಅವಾಗ ಸಾಲದಾಗ ಪೈಲೆ ಅದ್ರಾಗ ಇವು ಎಲ್ಲಾ ಖತ ಹಾಕೋದು, ಮಣ್ಣದಾಗ ಅದು ಮಿಕ್ಸ್ ಮಾಡ್ಕೊಳ್ಳೋದು, ಯಾವ್ದ್ರೆ ಒಂದು ನೇಗ್ಲ ಅಥವಾ ಯಾವ್ದ್ರೆ ನಡೆಸಿ ಅದ್ರ ನಂತರ ನೀವು ಕಬ್ಬು ಹಚ್ರಿ. ಅದ್ರ ತೆಳಿಕೆ ಎಲ್ಲ ಖತ ಐತಿ. ಫಸ್ಟ್ ಟೈಮ್ದಾಗ ಏನ್ ಬೇರೆ ಬಿಡ್ತಾವು ಅದಕ್ಕೆ ಅದ್ಲಾಗೇನ ತಿನ್ನಾಕ್ ಸಿಗ್ತೈತಿ, ಜೋರ್ಲೆ ಹೋಗ್ತೈತಿ. 2ನೇ ಟೈಮ್ 3ನೇ ಟೈಮ್ ಯಾವಾಗ ನಾವು ಫಾಸ್ಫರಸ್ ಕೊಡ್ತೀವ, ಫಾಸ್ಫರಸ್ ಈ ಗಣಕಿ ಕಿತ್ತಿ ತೆಳಿಕ್ ಹೋಗಕ್ಕೆ. ಈ ಗಣಕಿ ಕಿತ್ತಿ ತೆಳಿಕ್ ಬೇರೆ ಎಲ್ಲಿ ತಕ ಇರ್ತಾವು, 1 ಫುಟ್ 1.5 ಫುಟ್ ತಕ ಹೋಗಿರ್ತಾವ. ಖರೆ ಹಿಂಗ್ ರೌಂಡ್ ಏನ್ ಐತಿ ಅದ್ರಾಗ ನಡುಕ್ ಏನೈತಿ, ಗಣಕಿ ಹಿಡದ 6 ಇಂಚ 8 ಇಂಚದಾಗ 60% ಹಿಡದ 70-80% ಬೇರೆ ಅಲ್ಲಿ ಇರ್ತಾವ. ಎಲ್ಲಿ ಬೇರೆ ಹೆಚ್ಚಿದಾವ ಅಲ್ಲಿ ಖತ ಹೋಗ್ಬೇಕು ಅಂದ್ರೆ ಅದಕ್ಕೆ ತಿನ್ನಕ್ ಹೆಚ್ಚು ಬರ್ತೈತಿ. ಮ್ಯಾಗ 2% 5% ಅಷ್ಟು ಬೇರೆ ಇರ್ತಾವ. ಮ್ಯಾಗಿನ ನಾವೇನ್ ಖತ ಹಾಕದೇವು ಅದಕ್ಕೆ ಅಷ್ಟು ತಿನ್ನಕ್ ಸಿಗ್ತೈತಿ. 5% ಎಷ್ಟು ಕೆಪಾಸಿಟಿ ಐತಿ ಅಷ್ಟು ಜಕ್ಕೊಳ್ಳೋದಲ್ಲ ತಿಳಿ. ನಾವು 100 ಮಂದಿದ ಊಟ ತಯಾರು ಮಾಡಿದೀವಿ, ಮತ್ತೆ ಏನಾರ ಗದ್ಲಾಗಿದ್ದೀವಿ, ತಿನ್ನಾಕ ಯಾರು ಬರ್ಲಿಲ್ಲ ಊಟ ಮಾಡಕ್. 10 ಮಂದಿ ಬಂದಾರ, 10 ಮಂದಿ 100 ಮಂದಿದ ಅನ್ನ ಎಲ್ಲ ತಿನ್ನಕ್ ಸಾಧ್ಯತೆ ಇಲ್ಲ. ಹಿಂಗ ಇಲ್ಲಿ 5% ಏನ್ ಮ್ಯಾಗಿದಾವಲ್ಲ ಅಷ್ಟಾದಾಗ ತಿನ್ನಕ್ ಸಿಗ್ತೈತಿ, ಜಕ್ಕೋತೈತಿ. ಉಳ್ಕೆದೆಲ್ಲ ನಾವು ಕೋಟಿಂಗ್ ಮಾಡಿ ಕೊಟ್ಟಿದ್ರು ಕೂಡ ಅಲ್ಲೇ ಬಿದ್ದು ಉಳಿತೀವಿ. ಅದ್ರ ಸಲುವಾಗಿ ಆಯ್ತು ಎಲ್ಲಿ ಬೇರೆ ಹೆಚ್ಚಿದಾವು ಅಲ್ಲಿ ಅದು ಒಂದು ಕರೆಕ್ಟ್ ಆಗ್ತಿದೆ. ನಾವೇನ್ ಮಾಡಕ್ ಅದೀವಿ ಈಗ ಸ್ಮಾಲ್ ಅರ್ನಿಂಗ್ ಅಂತ ಮಾಡ್ತೇವೆ. 2 ತಿಂಗಳ ನಂತರ ನಾವು ಅಲ್ಲಿ ಮ್ಯಾಕ್ ಖತ ಹಾಕತ್ತೀವಿ, ಅದ್ರ ಮಿಕ್ಸ್ ಮಾಡ್ಕೋತೀವಿ. ಇಲ್ಲಾಂದ್ರೆ ಬಾಜು ಖತ ಹಾಕ್ತಿವಿ, ಅದ್ರ ಮ್ಯಾಗ ಮಣ್ಣು ಮುಚ್ತೇವೆ. ನಮಗೇನ್ ಅನಿಸ್ತೈತಿ ಮಣ್ಣದಾಗ ನಾವು ಮುಚ್ಚಿ ಕೊಟ್ಟಿದ್ದೆವು. ಮುಚ್ಚಿ ಕೊಡೋದ ಯೂರಿಯಾ ನೀವು ಹಂಗ ಕೊಡಕ್ ಹದಿರಿ, ಅವಾಗ ನೀವು ಅದ್ರ ಮ್ಯಾಗ ಮಣ್ಣು ಹಾಕಿದ್ರೆ ಬಹಳ ಚಲೋ ಇವಾಪರೇಷನ್ ಆಗಂಗಿಲ್ಲ. ಖರೆ ಫಾಸ್ಫರಸ್ ಪೊಟ್ಯಾಶ್ ಮ್ಯಾಗ ನೀವು ಮುಚ್ಚಿದ್ರೆ ಅದ್ರಾಗ ನೀವು ಇವಾಪರೇಷನ್ ಯಾವಾಗ್ಲೂ ಆಗಂಗಿಲ್ಲ. ಅದು ತೆಳಿಕ್ ಹೋಗೋದೇ ರೀತಿ ಅದು ಹೋಗಂಗಿಲ್ಲ. ನೀವು ಮುಚ್ಚಿ ಮಾಡ್ಯಾರ ಉಪಯೋಗ ಇಲ್ಲ. ಅದು ಮುಚ್ಚೋದೇನ್ ನೀವು ಖರ್ಚು ಮಾಡಕತ್ತೀರಿ, ಅದ್ರಾಗ ಸ್ವಲ್ಪ ಖರ್ಚು ಹೆಚ್ಚಾಕಿ ತೆಳಿಕ್ 5-6 ಇಂಚ್ ಹೆಂಗ್ ಹೋಗೋದ ಇದು ವಿಚಾರ ಮಾಡೋದಿಲ್ಲ. ನಡುಕೊಮ್ಮಿಯಾನೆ NPK ಕೊಡೋದಿಲ್ಲ 60, 70, 80 ಡೇಸ್ದಾಗ. ಆ ಟೈಮ್ದಾಗ ಜರ್ಕರ್ತ ನಮ್ಗೆ ಕೊಡೋದಿತ್ತಂದ್ರ ಹರಿಲೆ ತುತ್ತ ತೆಗೀರಿ, ಅದ್ರಾಗ ಹಾಕ್ರಿ, ಅಥವಾ ಗುದ್ಲಿಲೆ ಸಣ್ಣ ಸಣ್ಣ ಏನಾಗ್ತದೆ ಗೋಲ್ ಮಾಡ್ರಿ, ಅದ್ರಾಗ ಹಾಕಿ ಮುಚ್ಚ್ರಿ. ಅಥವಾ ಆಯ್ತು ಎಲ್ಲಾರು ಏನಾಗ್ತಾರ ನಾವು ಬಿತ್ತತೇವೆ, ಬಿತ್ತರ ತೆಳಿಗ್ ಹೋಗ್ತಿತ್ತ. ಬಿತ್ತು ಟೈಮ್ದಾಗ ಎಲ್ಲ ಬೇರ್ ಹರ್ಕೋತ ಹೋಗ್ತಿದ್ದ. ಬೇರ್ ಹರಿತಂದ್ರ ಪೈಲಾ ತರದ ಏನ್ ಕೆಲ್ಸ ಐತಿ, ಎಲ್ಲ ಬೆಳವಣಿಗೆ ಸ್ಟಾಪ್ ಆಗ್ತೈತಿ. ಮತ್ತೆ ಬೇರ್ ಪೈಲ ದುರಸ್ತು ಮಾಡಕ್ ಅದ್ರ ಎಲ್ಲ ಎನರ್ಜಿ ಆ ಕಡೆ ಕಳಿಸ್ತೀವಿ. ಆ ಬೇರೆ ದುರಸ್ತು ಆಗೋತಕ 15 ದಿವಸ ಹೋಗ್ತೈತಿ, 20 ದಿವಸ ಹೋಗ್ತೈತಿ. ಅದ್ರ ನೀವು ಖತ ಕೊಟ್ಟರು ಏನು ಉಪಯೋಗ ಇಲ್ಲ. 20 ದಿವಸ ಹತ್ತರದ ಗ್ರೋತ್ ಸ್ಟಾಪ್ ಆಗಿ ಅಂದ್ರೆ ಅಷ್ಟು ಟನೇಜ್ ನಮಗ ಕಮ್ಮಿ ಮತ್ತ ಬಂತ ಮುಂದೆ ಹೋಗಿ ಆ ಥರದ್ದು ವಿಚಾರ ನಮಗ ಮಾಡಾಕ್ತೀವಿ. ಅಂದ್ರೆ ಬಿತ್ತೋದು ಮಾಡೋಕ್ಕಿಂತ ನೀವು ಬಿತ್ತಾಗೆ ಏನ್ರಿ ಖರ್ಚು ಐತಿಲ್ಲ, ಅದಕ್ಕಿಂತ ಸ್ವಲ್ಪ ಖರ್ಚು ಹೆಚ್ಚು ಮಾಡ್ರಿ, ಹರಿಲಿ ತುತ್ತ ತೆಗೆದು ಹಾಕ್ರಿ. ಈಗ ನೀವು ಮಷೀನಿಗೆಲ್ಲ ನೋಡಿ ಮಾಡಿದ್ರಿ, ಈಗೆಲ್ಲ ಕಡೆ ಐತಿ ನಿಮ್ ಕಡೆ, ಆ ಮಷೀನ್ ಹಾಕಿದ್ರೆ ಬಹಳ ಚಲೋ ಮಾಡ್ತಾರೆ, ರಿಸಲ್ಟ್ ಚಲೋ. 1 ತೂತೆ 1 ಇಂಚ್ 2 ಇಂಚ್ ಎದ್ ಬಿಡ್ತೈತೆ, ಅಲ್ಲೇ ಬೇರೆ ಏನ್ರಿ ಡ್ಯಾಮೇಜ್ ಆಗ್ತಾವ. 1.5 ಫುಟ್ ಮ್ಯಾಗ ಅಷ್ಟು ಡ್ಯಾಮೇಜ್ ಆಗ್ತಾವ. ಇವು ಬಿತ್ತೋದಂದ್ರೆ ಪೂರಾನ ಡ್ಯಾಮೇಜ್ ಆಗ್ತಾವ, ಹಂಗ ಆಗ್ಬಾರ್ದು. ಈ ಪ್ರಕಾರ ಅದಕ್ಕೆ ತಿಳಿದು ನಮಗ ಕೊಡಾಕ್ಬೇಕು ಸರ್. ಈಗ ನಾವು ಕಬ್ಬು ಹಚ್ಚಿದೇವು, ಸಸಿ ಹಚ್ಚಿದೇವೆ, ತಳಗೊಬ್ಬರ ನಮ್ಗೆ ಕೊಡಕ್ಕಾಗಲ್ಲ. 2 ನಡು ಹಚ್ಚಿ ಕಥ ಕೊಟ್ಟು ನಡೀತೈತಿ. ನೀವು ಸಸಿ ಏನೈತ್ಲಿ ಆ ಥರ
6 ಇಂಚ್ ದೂರ 6 ಇಂಚ್ಗಿಂತ ಹೆಚ್ಚು ದೂರ ನೀವು ಗುದ್ಲಿಲಿ ತೆಗಿರಿ ಅದ್ರಾಗ ಹಾಕಿ ಮುಚ್ಚಿರಿ ಅಥವಾ ಹರಿಲಿ ಮುಚ್ಚಿ ಹಾಕ್ರಿ ಅಥವಾ ರೌಂಡ್ ಒಂದು ಸರ್ಕಲ್ ಮಾಡ್ರಿ ಅದ ಖರೆ ಅದು 1-2 ಇಂಚ್ ಗುಂಬ ಆಗ್ಬೇಕು ಹಂಗ ಸರ್ಕಲ್ ಮಾಡಿ ಅಲ್ಲಿ ಹಾಕಿದ್ರೆ ಬಿ ಬಹಳ ಚಲೋ ಅದ ಸರ್ 1.5 ಕೋಟಿ ಒಂದು ಸಸಿ ಹಚ್ಚಿರ್ತೇವ್ರಿ ಈಗ 2 ಸಸಿ ನಡುವ ಬೆಸ್ಟ್ ಬೆಸ್ಟ್ ಹಚ್ಚಿದ 8 ದಿವಸ ನಂತರ 12 ದಿವಸಲಿ ಮಾಡ್ಬೋದು ನಡೀತೈತಲ್ಲ ಅದಕ್ಕೆ ಲೆಗಿನ ಡಿಸ್ಟರ್ಬ್ ಆಗ್ಬಾರ್ದು 12 ದಿವಸಲಿ ಆಗ್ತದೆ ನಡೀತೈತೆ ಅದು ಅದೇ ಈಗ ಮೊದಲು ನಾವು ಗೊಬ್ಬರ ಕೊಟ್ಟು ಆಮೇಲೆ ಮಣ್ಣ ಮಿಕ್ಸ್ ಮಾಡ್ಕೊಂಡು ಮ್ಯಾಚ್ ಸಸಿ ಹಚ್ಚು ನಡೀತೈತಿ ಹಾ ಅದು ಬೆಸ್ಟ್ ಅದ್ರ ತ್ರಾಸ ಇಲ್ಲ ಯಾಕಂದ್ರೆ ನಂತರ ಸುಧಾ ಗುದ್ಲಿಲ್ಲ ಇದು ಮಾಡೋದ ಅಡ್ಡೋದ ಅದ್ ಮಾಡಾಕ ಎನರ್ಜಿ ಬೇಕಾಗಿ ಮ್ಯಾನ್ ಪವರ್ ಬೇಕು ಅದ ಮ್ಯಾನ್ ಪವರ್ ಪೈಲ ನೀವು ಸಾಲದಾಗ ಹೋಗಿರಿ 8 ದಿವಸ ಪೈಲ ಹೋಗಿದ್ರೆ ಬಿ ನಡೀತೈತಿ ಅದ್ರಾಗ ವೇಸ್ಟ್ ಏನೋ ಹೋಗಂಗಿಲ್ಲ ಯೂರಿಯಾ ಕೊಡೋದಿಲ್ಲ ಅಷ್ಟೇ ಯೂರಿಯಾ ನಂತರ ನೀವು ಮ್ಯಾಗಿನ ಕೊಟ್ಟರು ಬಿ ನಡೀತೈತಿ ಅದು ಏನಾಗೈತೆ ಸರ್ ಅಂದ್ರೆ ಒಬ್ರು ಸಾಲ್ ಬಿಟ್ಟಿದ್ದಾರೆ 3 ಎಕರೆ ಸರ್ ಮಳೆ ಆಗಿಬಿಟ್ಟೆ ಸರ್ ಸಸಿ ಹಚ್ಚಿ ಬಿಟ್ಟೆ ಸರ್ ಗೊಬ್ಬರ ಹೋಗೋದು ಅವ್ರಿಗೆ ಮಾಡಕ್ ಅನುಕೂಲ ಆಗಿದೆ 10-15 ದಿವಸ ನಂತರ ಇದು ತೆಗೆದು ಹಾಕೋದು ಹಾ ಇದು ಅದು ಬರೋದಿಲ್ಲ ಈಗ ವಿಷಯ ಈಗ ನಡುಕೊಮ್ಮೆ ನಾವು ಕೊಡ್ತೀವಿ ಅವಾಗ ಹರಿಳಿ ಹಾಕ್ರಿ ಬೋದ್ ಹಾಕೋತ್ನ್ಯಾಗ ನೀವು ನಡುಕೆಲ್ಲ ಖತ ಒಗ್ಯೋದ ಅಂತ ಟ್ರ್ಯಾಕ್ಟರ್ಲಿ ನೀವು ಮಿಕ್ಸ್ ಮಾಡಿ ಬೋದಿ ಹರ್ಸೋದ ಈ ಬೋದದಾಗೆಲ್ಲ ಖತ ಹೋಗ್ತೈತಿ ಸ್ವಲ್ಪ ತೆಳಿಗೂ ಉಳಿತೈತಿ ನಡುಕ್ನು ಉಳಿತೈತಿ ಮ್ಯಾಗ್ನು ಬರ್ತೈತಿ ಆ ಬೋದದ ಮಣ್ಣದಾಗೆಲ್ಲ ಮಿಕ್ಸ್ ಆಗಿರ್ತಿ ಬೋದಿಗೆ ಏರ್ಸ್ತೇವಲ್ಲ ಅವಾಗ ಕಮ್ಮಿಂದು 1-2-3 ಗಣಕಿ ಅದ್ರಾಗ ಮುಸ್ತಿ ಆ ಎಷ್ಟು ಗಣಕಿ ಮುಚ್ಚಿದಾವಲ್ಲ ಆ ಪ್ರತಿಯೊಂದು ಗಣಕಿದಾಗ ಹೊಸ ಬೇರು ಮಾಡ್ತಾವ ಈಗ ನಮ್ಮದ ಹಿಂಗ್ ಗೋಧಿ ಎರ್ಸಿರ್ತೈತ್ಲ ಅದ್ರಾಗೆಲ್ಲ ಮ್ಯಾಗ ಬೇರು ಹೊಂಟಿರ್ತಾವ ಈಗ ಅಲ್ಲೇನ್ ಬೇರೆ ಇದಾವಲ್ಲ ಅದಕ್ಕೆ ಎಲ್ಲಿ ತಿನ್ನಾಕ್ ಸಿಗೋದ ಜರ್ಕರ್ತ ಎಲ್ಲ ಖತ ನಾವು ತೆಳಿಕ್ ಹಾಕಿದ್ರೆ ಏನ್ ಗರಜಿಲ್ಲ ಈಗ ನಾವು ಎಲ್ಲಾ ಕಡೆ ಮಿಕ್ಸ್ ಆಗಿ ಹೋಗ್ತಿದ್ದ ತಳಿಗ್ನು ಖತ ಐತಿ ನಡುಗ್ನು ಐತಿ ಮ್ಯಾಗ್ನು ಐತಿ ಯಾವಾಗ ಅಲ್ಲಿ ಹೊಸ ಸ್ಥಿತಿ ಬರ್ತೈತಿ ಅವಾಗ ಅದನ್ನ ತಿನ್ನಾಕ್ ಸಿಗ್ತಿ ತಿಳಿರಿ ಮಳಿ ಭಾಳ ಬಿದ್ದೈತಿ ಅಡವಿ ತುಂಬಿ ಎಲ್ಲ ನೀರೇ 2ನೇ ದಿವಸ 3ನೇ ದಿವಸ 4ನೇ ದಿವಸ ನೀರ್ ಕಡಿಮೆ ಆಗಾಕ ಶುರು ಆಗ್ತೈತಿ ನೀರ್ ಹೆಂಗ ತೆಳಿಕ್ ಹೋಗ್ತೈತಿ ಹಂಗ ಮ್ಯಾಗ ವಾಪಸ ಸ್ಥಿತಿ ಬರ್ತೈತಿ ಮ್ಯಾಗ ತುದಿದಾಗ ಅಲ್ಲೇ ಲಗಿನ ಅಪ್ಟಿಕ್ ಶುರು ಆಗ್ತೈತಿ ತೆಳಿಗ್ ನೀರ್ ಇದ್ರು ಕೂಡ ಮ್ಯಾಗಿನ ಹೊಸ ಬೇರ್ ಹೊಂಟಿದಾವಲ್ಲ ಅಲ್ಲಿ ಅಪ್ಟಿಕ್ ಶುರು ಆಗ್ತೈತಿ ಅತ್ತಲಿಕ್ ಹಬ್ಬ ಮತ್ತ ಬೆಳವಣಿಗೆ ಚಾಲೂನೇ ಇರ್ತೈತಿ ಅದ್ರ ಸಲುವಾಗಿ ಬೋಧಿ ಹಾಕೋದು ಚಲೋನ ಹಾಕೋದು ಬೋಧಿಗೆ ಹಾಕೋದ ಗಂಟಿ ಮುಚ್ಚಾಗಬೇಕಾತ್ರ ಅಂದ್ರೆ ಎಲ್ಲಾ ಬೇರೆ ಎಲ್ಲಾ ಅಲ್ಲಿ ಹೊಸ ಹೊಂಟಾವ ತಳಿಗ್ನು ಇರ್ತಾವ ಖರೆ ಹೊಸ ಏನ ಬೇರೆ ಇರ್ತಾವೆಲ್ಲ ಮ್ಯಾಗ ಇರ್ತಾವ ಅದ್ರ ಸಲುವಾಗಿ ನೀವು ಒಗದ ಖತ ಇದ್ರಾಗ ಮಿಕ್ಸ್ ಮಾಡ್ರಿ ನಮ್ಮ ನಡುಗು ಒಗದ ಮತ್ತೆ ಬೋಧಕ ನಡಕ್ ಹೋಗಿದ್ರು ಕಥ ಹೋಗೋದು ನಡೀತಿ ನಾವೇನ್ ಮಾಡ್ತೀವಿ 2 ಕೆಪೆ ಪವರ್ ಟಿಲ್ಲರ್ ಕನಿಷ್ಠ ಇರತಿ ಒಂದು ರಿವರ್ಸ್ ಇರ್ತಿ ರಿವರ್ಸ್ ಆದ ನಂತರ ಅದ್ರ ಹಿಂದೆ ಖತ ಹಾಕ್ತಾರ ಮತ್ತೆ ಮುಂದೆ ಒಂದು ಹೋಗ್ತೈತಿ ಅವಾಗ ರೇಸರ್ನು ಇರ್ತೈತಿ ಅವಾಗ ಅದ್ರ ಮಿಕ್ಸ್ ಆಗಿ ಅಲ್ಲಿ ಹೋಗತಿ ಯಾಕಂದ್ರೆ ರೊಟೇಟರ್ ಚಾಲೂನೇ ಇರ್ತೈತಿ ಇಲ್ಲಾಂದ್ರ ಪೈಲಾನೆ ನೀವು ಹೋಗಿರಿ ರಿವರ್ಸ್ ಹಾಕ್ರಿ ಅದ್ರ ಚಂದಾಗ ಮಿಕ್ಸ್ ಆಗ್ತೈತಿ 2ನೇ ಟೈಮ್ದಾಗ ಹಾಕ್ತೇವೆ ಅವಾಗ ರೇಸರ್ಲಿ ಎಲ್ಲ ಮಣ್ಣಾಗ ಹೋಗ್ತೈತಿ ಹಂಗೂ ಮಾಡಿದ್ರೆ ನಡೀತಿ ಅವಾಗೇನು ಇದು ಮಾಡೋದು ಗರಜಿಲ್ಲ ಹರಿಲಿ ಹಾಕೋದೇನು ಗರಜಿಲ್ಲ ಅದ್ರ ನಂತರ ನಾವೇನ್ ಖತ ಕೊಡ್ತೀವಲ್ಲ ಅದ್ರಾಗ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಶ್ ಅಷ್ಟೇ ಅದ್ ನೀರಾಗ ಮಿಕ್ಸ್ ಮಾಡಿ ಕೊಡ್ರಿ ಅದ್ ನಡೀತಿ ಅದೆಲ್ಲ ಒಳಗೆ ಹೋಗ್ಬೇಕು ಹಿಂಗೇನಿಲ್ಲ ಡ್ರಿಪ್ ಇದ್ರೆ ಬಹಳ ಚಲೋ ಡ್ರಿಪ್ ಇದ್ರೆ ನಂಬರ್ 1 ಡ್ರಿಪ್ ಇಲ್ಲಾದ್ರೂ ಕೂಡ ನೀವು ಹೈ ನೀರ್ದಾಗ ಬಿಟ್ಟಿದ್ರೆ 150 ದಿವಸ ನಂತರ ಕೊಡ್ಬೇಕು ಮತ್ತು ಸೆಕೆಂಡ್ರಿ ಇದು ಕೊಡಾಕ ಬೇಕು ಸೆಕೆಂಡ್ರಿ ಅಂದ್ರೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಮೈಕ್ರೋ ಅಂದ್ರೆ ಫೆರಸ್ ಜಿಂಕ್ ಕಾಪರ್ ಮ್ಯಾಂಗನೀಸ್ ಬೋರಾನ್ ಮತ್ತೊಂದು ಅಂದ್ರೆ ಮೊಲಾಬ್ಡಿನ್ ಬಹಳ ಕಡಿಮೆ ಇರ್ತೈತಿ ನೀವು ತಿಪ್ಪಿ ಗೊಬ್ಬರ ಕೊಟ್ಟಿದ್ರೆ ಅದ್ರಾಗ ಸಿಗ್ತೈತಿ ಫೆರಸ್ ಜಿಂಕ್ ಕಾಪರ್ ಮ್ಯಾಂಗನೀಸ್ ಮತ್ತು ಬೋರಾನ್ ಇದು ಬಹಳ ಇಂಪಾರ್ಟೆಂಟ್ ಇದು ಸುದ್ದ ನಾವು ಭೂಮಿದಾಗ ಯಾವಾಗ ಕೊಡ್ತೇವಲ್ಲ ಅದ್ರದ್ದು ಅವೈಲೇಬಿಲಿಟಿ ಬಹಳ ಕಡಿಮೆ ಐತಿ ಅಂತ ಈಗ ಮಾರ್ಕೆಟ್ದಾಗ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಬಂದಾವ ಅದಕ್ಕೆ EDT ಅದು ಒಂದು ರಸಾಯನ ಹಾಕ್ತಾರ ಮತ್ತೆ ಅದಕ್ಕೆ ಕೋಟಿಂಗ್ ಮಾಡ್ತಾರ ಚಿಲೇಷನ್ ಮಾಡ್ತಾರ ನಾವೇನ್ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಇಡಾಕ್ ಅದೀವ ಅದು ಚಿಲೇಷನ್ ಆಗಾಕತಿ ಅದ ಆಗಾಕತಿ ಎಲ್ಲ ಕೂಡಿ ಒಂದು 50 kg ಇಲ್ಲ ಇದೆಲ್ಲ ಕೊಡಿಸಿ 27 ಕಿಲೋ ಆಗ್ತೈತಿ 10 ಕಿಲೋ ಫೆರಸ್ 10 ಕಿಲೋ ಜಿಂಕ 1 ಕಿಲೋ ಕಾಪರ್ ಸಲ್ಫೇಟ್ 5 ಕಿಲೋ ಮ್ಯಾಂಗನೀಸ್ ಮತ್ತು 1 ಕಿಲೋ ಬೋರಾನ್ 27 ಕಿಲೋ ಆಗ್ತೈತಿ 27 ಕಿಲೋದಾಗ ಒಂದು 50 ಕಿಲೋ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಇಡ್ರಿ ವೇಸ್ಟ್ ಅಂತ ಕೊಟೇಶನ್ ಆಗ್ತೈತಿ ಅದಕ್ಕೆ ಚಿಲೇಷನ್ ಆಗ್ತೈತಿ ಅಲ್ಲ ಚಿಲ್ಟೆಡ್ ಕೊಡೋದನ್ನ ಈ ಟೈಪ್ ಇದು ಕೊಡೋದು ಫೆರಸ್ 5 ಕಿಲೋ
ಜಿಂಕ್ 5 ಕಿಲೋ, ಕಾಪರ್ ಅರ್ಧ ಕಿಲೋ, 1 ಕಿಲೋ ತಗೋರಿ ಆಗ್ಬೇಕು. ಚಲೋ ಆಂಟಿ ಬ್ಯಾಕ್ಟೀರಿಯಾ ಅದು ಕೆಲಸ ಮಾಡ್ತಿದ್ವಿ. ಮ್ಯಾಂಗನೀಸ್ 5 ಕಿಲೋ ಐತಿ ಅಂತ 3 ಕಿಲೋ ತಗೋರಿ. ಬೋರಾನ್ 1 ಕಿಲೋ ಐತಿ ಅಲ್ಲಿ ಅರ್ಧ ಕಿಲೋ ತಗೋರಿ, ನಡೀತೈತಿ. 10 ಕೆಜಿ 2 ಎಕರೆ ಮಾಡಿ ನಡೀತೈತೆ ಸರ್. ಆಯ್ತು ಅಂದ್ರೆ ನೀವು ಎಷ್ಟು 10 ಎಕರೆ ಇದ್ರೆ ಮಾಡ್ರಿ, ಈ ಪ್ರಕಾರ ನೀವು ಮಾಡಿದ್ರೂ ಸಾಧ್ಯ. ಸರ್ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕಿದ್ರೆ ಇದ್ರಾಗ ಮತ್ತೆ ಯಾವ್ದು ಮಿಕ್ಸ್ ಮಾಡ್ಬೇಕು? ಏನು ಮಿಕ್ಸ್ ಮಾಡಿದ್ರಿ? ಚಿಲೇಟೆಡ್ ಮೈಕ್ರೋ ಎಷ್ಟು ಕೆಜಿ ಹಾಕ್ಬೇಕು? ಚಿಲೇಟೆಡ್ ಮಾರ್ಕೆಟ್ದಾಗಿನ ತಗೋದ್ ಹಾಕೋದಿತ್ತು ಅಂದ್ರೆ 3 ಕಿಲೋ ಸಾಕಾಗ್ತೈತಿ. 3 ಕೆಜಿ ಲಾವಣಿ ಟೈಮ್ದಾಗ 3 ಕೆಜಿ ಅಲ್ಲ, ಕಾಸ್ಟ್ ವೈಸ್ ನೀವು ಚಿಲೇಟೆಡ್ ಮೈಕ್ರೋನ್ 3 ಕೆಜಿ ತಗೋದ 10 ಕಿಲೋ ಇವು ತಗೋದ ಅದಕ್ಕಿಂತ ಕಾಸ್ಟ್ ಕಮ್ಮಿ ಆಗ್ತದೆ, ಕಡಿಮೆ ಆಗ್ತೈತಿ. ಚಿಲೇಟೆಡ್ ಮೈಕ್ರೋನ್ ನೀವು ಕೆಜಿ ತಗೋದ್ರ ಕಾಸ್ಟ್ ಭಾಳ ಆಗ್ತೈತೆ. ಅದ್ರ ಬದ್ಲಿ ನೀವು 10 ಕಿಲೋ ಜಿಂಕ್, 10 ಕಿಲೋ ಫೆರಸ್, 5 ಕಿಲೋ ಮ್ಯಾಂಗನೀಸ್, ಬೋರಾನ್ ಇವು ತಗೊಂಡ್ರ ನೀವು ಕಾಪರ್ ಸಲ್ಫೇಟ್ ತಗೊಂಡ್ ಅದ ಚಿಲೇಷನ್ ಬೇಸ್ ಮಾಡ್ಕೊಂಡ್ರ ಇದ್ರ ಕಾಸ್ಟ್ ನಿಮ್ಗೆ ಕಮ್ಮಿ ಆಗ್ತದೆ. 53 ಕೆಜಿ ಆಗತ್ತೆ. ಅದು 53 ಕೆಜಿದಾಗ 25 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆ, ಅದ್ ಬಾಜು ತೆಗೀರಿ. ಮ್ಯಾಗ್ನೀಷಿಯಂ ಸಲ್ಫೇಟ್ ಇದು ಮಾಡಿದ್ರಿ. ಈಗ ನಿಮ್ಗೆ 27 ಕಿಲೋ ಮತ್ತೆ ಇವು ನಿಮ್ಗೆ ಅದು ಕಾಸ್ಟ್ನಾಗ 27 ಕಿಲೋ ಕರಿ ಇದ ನೀವು ಮಿಕ್ಸ್ ಮಾಡಿ ಇಡಬೇಕು. ಎಲ್ಲ ಅರ್ಜೆಂಟ್ ಐತ್ರಿ. ನಮಗೂ ಮಿಕ್ಸ್ ಮಾಡೋದು ಈಗ ಆಲ್ರೆಡಿ ನಾ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ 5-6 ದಿವಸ ಆಯ್ತು. ಈಗ ನಾನು DAP 2 ಬ್ಯಾಗ್ ರೀ, ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ 2 ಬ್ಯಾಗ್, ಆಮೇಲೆ ಇವನ್ನೆಲ್ಲ ಸಪ್ರೇಟ್ ಟೆಸ್ಟ್ ಇಟ್ಟಿದ್ರಿ. ಆಮೇಲೆ 10 ಕಿಲೋ ಜಿಂಕು, 10 ಕಿಲೋ ಫೆರಸ್, 5 ಕಿಲೋ ಮ್ಯಾಗ್ನೀಸು, 3 ಕಿಲೋ ಬೋರಾಕ್ಸ್, ಇದೊಂದು ಸಪ್ರೇಟ್ ಆಲ್ರೆಡಿ ನಾವು ಮಿಕ್ಸ್ ಮಾಡಿಟ್ಟಿದ್ವಿ. ಅದ್ರ ಮಿಕ್ಸ್ ಮಾಡಿದ್ವಿ. ಜಿಂಕ ಮತ್ತು ಫಾಸ್ಫರಸ್ ನಡೆಯಂಗಿಲ್ಲ, ಫಾಸ್ಫರಸ್ ನಡೆಯಂಗಿಲ್ಲ, ನೀರಲ್ಲ ಫಿಕ್ಸ್ ಆಗ್ತಿಕ್ಸ್ ಅದ ಬೇರೆ ಬೇರೆ ಮಾಡೋದು. ಅದ್ರ ಕೊಟ್ಟಿ ಮಾಡಿ ಅಂತ ಒಂದಾಗೆಲ್ಲ ಮಿಕ್ಸ್ ಮಾಡಿ ಹೋಗೋದ್ರ ನಡೀತದೆ, ಏನು ಮಾಡಲಿಲ್ಲ. ಆಯ್ತು, ಕ್ಯಾಲ್ಸಿಯಂ ಇದ್ಲಿಂದ ಕ್ಯಾಲ್ಸಿಯಂ ನೈಟ್ರೇಟ್ ಫಾರ್ಮ್ದಾಗ ಸಿಗ್ತೈತಿ. ಒಂದು ಚಿಲೇಟೆಡ್ ಸಿಗ್ತೈತಿ, ಖರೆ ಭಾಳ ಕೊಟ್ಟೈತಿ, ಅಲ್ಲಿ ಗರಜಿಲ್ಲ. ಗೋಧಿಗೆ ಹಾಕಿದ ನಂತರ ಕನಿಷ್ಠ 50 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಹೋಗ್ಬೇಕು, ಖರೆ ಒಮ್ಮೆ ಕೊಡೋದಿಲ್ಲ. ಪ್ರತಿ ತಿಂಗಳ 10 ಕಿಲೋ ಅದ ಕೊಡೋದ. ಬ್ಯಾರಿ ಇದ್ರಾಗ ಯಾವ್ದು ಇದ್ರಾಗ ಮಾಡೋದಿಲ್ಲ. ಅಂತ ಪೈಲಾಡ್ದಾಗ ಕೊಡೋದ್ನಾಗ ಅದ್ರ ಜೊತೆಲಿ 1 ಕಿಲೋ ಬೋರಾನ್, 20% ಬೋರಾನ್ ಅಂತ ಕೊಡೋದ. ಅದ್ರ ನಂತರ ಬೋರಾನ್ ಹೆಚ್ಚು ಗರಜಿಲ್ಲ. ಮತ್ತು 10 ಕಿಲೋ ಬೇಕಾದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಅದಕ್ಕೆ ಕೊಡೋದ. ಸರಿ, ಯಾರ ಕಂಪನಿ ನೈಟ್ರೋಬೋರಾನ್ ಅದರ ಪರ್ಸೆಂಟೇಜ್ ನೋಡಾಕ್ಬೇಕು, ಎಷ್ಟಿದೆ ಕಾಸ್ಟ್ ಮತ್ತು ಪರ್ಸೆಂಟ್ ಅದು ಯಾವುದು ನೋಡ್ಬೇಕು. ಚಲೋ ಇದ್ರ ಪಡಕ್ಕೆ ಅಡ್ಡಿಲ್ಲ. ಬೋರಾನ್ ಹೆಂಗೆ ಎತ್ತಿಗೆ ಬರ್ತಿತ್ತೇನ, ಎಲ್ಲ ಕೊಡಿಸಿ 1 ಎಕರೆಗೆ 1 ಸಾಲದಾಗ 3 ಕಿಲೋ ಮ್ಯಾಕ್ಸಿಮಮ್ ಬೋರಾನ್ ಕೊಡಬೇಕು. ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ. ನಾವು 1 ಕಿಲೋ ಲಾವಣಿ ಟೈಮ್ದಾಗ ಕೊಡ್ತೀವಿ, 1 ಕಿಲೋ ಗೋಧಿಗೆ ಇರಿಸೋತ್ನಾಗ, ಮತ್ತು 1 ಕಿಲೋ ನಂತರ 1 ತಿಂಗಳೇ ಈ 3 ಕಿಲೋ ಆಯ್ತು. ಇದಕ್ಕಿಂತ ಅದು ಹೆಚ್ಚು ಕೊಡಬಾರ್ದು, ಆ ಟಾಕ್ಸಿಸಿಟಿ ಆಗ್ತದೆ. ಅಮೋನಿಯಂ ಮಾಲಿಬ್ಡಿಯಂ ಯಾವ ಟೈಮ್ದಾಗ? ಅಮೋನಿಯಂ ಮಾಲಿಬ್ಡಿಯಂ ಆಕ್ಚುಲಿ ನೈಟ್ರೋಜನ್ ಸಲುವಾಗಿ ಬೇಕಾ. ನೈಟ್ರೋಜನ್ ಫಿಕ್ಸೇಷನ್ ಅಲ್ಲ, ಪ್ರಕ್ರಿಯೆ ಮಾಡಿ ಅವೈಲೇಬಲ್ ಮಾಡೋದು ಕೆಲಸ. ನೈಟ್ರೋಜನ್ ಯೂಸ್ ಇಫಿಷಿಯನ್ಸಿ ಹೆಚ್ಚು ಮಾಡೋದು ಕೆಲಸ ಮಾಲಿಬ್ಡಿಯಂ ಮಾಡ್ತೀವಿ. ನಾವೀಗ 20 ದಿವಸಲೆ ನೈಟ್ರೋಜನ್ ಕೊಡ್ತೀವಿ, 45 ದಿವಸಲೆ ಕೊಡ್ತೀವಿ, ಮತ್ತು ಮುಂದನ್ನು ಕೊಡ್ತೀವಿ. ನಾವು ಲಾವಣಿ ಟೈಮ್ದಾಗ ಒಂದು 100 ಗ್ರಾಮ್ ಮೊಲಬ್ಡಿಯಂ, ಮತ್ತು ಗೋಧಿ ಇರಿಸೋ ಟೈಮ್ದಾಗ ಒಂದು 100 ಗ್ರಾಮ್ ಕೊಟ್ಟರೆ ಸಾಕು. ಆಕ್ಚುಲಿ ಅದು ಆರ್ಗ್ಯಾನಿಕ್ ಮ್ಯಾನ್ಯೂರ್ದಾಗ ಇದ್ದೇ ಇರ್ತೈತಿ. ಸ್ವಲ್ಪ ಕೊಡ್ಬೇಕಾಗ್ತದೆ. ಇವು ಏನೋ ವೆಜಿಟೇಬಲ್ ಏನಿದಾವಲ್ಲ ಹತ್ರಗ್ರೆ ಹತ್ರದ ಭಾಳ ಇರ್ತೈತಿ. ಅದಕ್ಕೆ ಸ್ಪ್ರೇದಾಗ ತಗೊಳ್ತಾರೆ. ಕಬ್ಬಿಗೆ ಅಷ್ಟು ಗರಜಿಲ್ಲ, ಖರೆ ನೈಟ್ರೋಜನ್ ಸಲುವಾಗಿ ಅದು ಚಂದ ಕೆಲಸ ಮಾಡಿ. ಅದ್ರದ್ದು ಆಕ್ಚುಲಿ ಯೂಸ್ ಅಂದ್ರೆ ನೈಟ್ರೋಜನ್ ಸಲುವಾಗಿ ಇಲ್ಲ. ಸರ್, ಈಗ ನಾವು ಮೊನ್ನೆ ನಮ್ಮ ಜಮೀನೆಲ್ಲ ಪೂರ ಗಟ್ಟಿಯಾಗಿ JCB ಇಂದ ಓಡಾಡಿ ಪೂರ ಗಟ್ಟಿಯಾಗಿ, ಅದಕ್ಕೆ ನಾವು ಸಬ್ ಸಾಯ್ಲರ್ ಹೊಡೆದ್ರಿ. ಸಬ್ ಸಾಯ್ಲರ್ದಿಂದ ಏನು ಉಪಯೋಗ ಈಗ ಆಗ್ತೈತಿ? ಕನಿಷ್ಠ ಒಂದು 2 ಫುಟ್ ತಳಿ ಹೋಗ್ತಿತ್ತು. ಈಗ ನಾವು ಮೆಜರ್ಮೆಂಟ್ ಮಾಡಿದ್ರಿ 2 ಫುಟ್ 4 ಇಂಚ್ ಮಟ್ಟ ನಮ್ಮ ಭೂಮಿ ಅಲ್ಲಿ ಮಟ್ಟ ಕೊಡೋದು. ಆಗಿದೆ. ಅಂದ್ರೆ ತಳಿಕಾನೆ ಎಲ್ಲ ಕಾಂಪ್ಯಾಕ್ಟ್ ಆಗಿದ್ಲ, ಅದೆಲ್ಲ ಹೊಡ್ಕೊತ ಹೋಗ್ತಿದ್ದೆ. ಅದರಲ್ಲೇ ಎಲ್ಲ ತಳ್ಕಿದ ಗ್ಯಾಸ್ ಎಲ್ಲ ಹೋಗ್ತಾವೆ. ಮತ್ತು ಕಾಂಪ್ಯಾಕ್ಟ್ ಏನಾಗೈತಿ ಅದ ಈಗ ಲೂಸ್ ಆಗಕ್ಕೆ ಶುರು ಆಗ್ತೈತಿ. ಲೂಸ್ ಬೇಕು, ಯಾಕಂದ್ರೆ ಪ್ರತಿಯೊಂದು ಬೇರಿಗೆ ಆಕ್ಸಿಜನ್ ಬೇಕು.
ಆಕ್ಸಿಜನ್ ಭೂಮಿದಾಗ ಯಾವಾಗ ಹೋಗೋದ ಅಲ್ಲಿ ಎಲ್ಲ ತೂತ್ ಇರಬೇಕು, ಲೂಸ್ ಮಣ್ಣಿದ್ರನ ಅದಕ್ಕೆ ಸಾಧ್ಯ ಇದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಲೂಸ್ ಆಗೋ ಸಲುವಾಗಿ ಅದಕ್ಕೆ ಹಿಂಗೆ ಯಾವ್ದ್ರ ಹಾಕಿ ತಯಾರು ಮಾಡೋದು, ಕಾಂಪ್ಯಾಕ್ಟ್ ಇರಬಾರ್ದು. ಆಕ್ಚುಲಿ ನೋಡ್ರಿ, ಯಾರ ಕಡೆ ಕರಿ ಅಡವಿ ಮತ್ತೆ ಅಲ್ಲಿ ಕಾಂಪ್ಯಾಕ್ಟ್ ಆಗೋದು ಸಂಭವನೆ ಐತೆ, ಅಲ್ಲಿ ಒಂದು 2-3 ವರ್ಷದಾಗ ಅದು ಹಾಕೋದು. ಅದು ಭೂಮಿ ಎಲ್ಲ ಪೂರ ಫಾಲೋ ಮಾಡ್ತೈತಿ. ನಮ್ಗೆ ಅಲ್ಲಿ ಮಟ್ಟ ಜೈವಿಕ ಕ್ರಿಯೆ ಏರಿಯೇಷನ್ ಮೇಜರ್ ಐತ್ಲೆ. ಏರಿಯೇಷನ್ ಹವಾನ ಒಳಗೆ ಹೋಗ್ಬೇಕು. ನಾ ಪೈಲ ಏನಿಲ್ಲ, ತಿಪ್ಪಿ ಗೊಬ್ಬರ ಕೊಟ್ಟಿದ ನಂತರ 100ಕ್ಕಿಂತ ಹೆಚ್ಚು ಕೆಲಸ ಚಲೋ ಆಗ್ತಾವ. ಅದ್ರಾಗ ಇದು ಕಣ್ಣಿಂದ ರಚನೆ ಭಾಳ ಚಂದ ಆಗ್ತೈತಿ. ನೋಡೋಕೆ ಅದ್ರಾಗ ಹ್ಯೂಮಸ್ ಅಥವಾ ಒಂದು ಬೇಕಾಗಿರ್ತೀವಿ. ನಾವು ಕೊಟ್ಟಿದ್ದ ನ್ಯೂಟ್ರಿಯೆಂಟ್ ಎಲ್ಲ ಕರಗಿದ ನಂತರ ಅದು ಹ್ಯೂಮಸ್ ಸ್ವಂತ ಆಕಾರ ಏನೇ ಇರ್ತಿತ್ತು ಅದರದ 6 ಪಟ್ಟು ಅದ್ರ ಎಲ್ಲ ನೀರು ಚಕ್ಕೊಳ್ತೀವಿ. ಮತ್ತು ಕಬ್ಬಿಗೆ ಯಾವಾಗ ಬೇಕು ಅವಾಗ ಅದು ರಿಲೀಸ್ ಮಾಡ್ಕೋತೀವಿ. ಅದು 2 ಕಣ್ ಹಾಕ್ತೇವೆ ನಾವು. ಹಾ, ಅದ್ರ ನಡುವೆ ಗ್ಯಾಪ್ ಇರ್ತಿತ್ತು, ಅದ್ರಾಗ ಹಾಕ್ಕೊತಿರ್ತೀವಿ. ಅದು ಹ್ಯೂಮಸ್ ತಯಾರು ಮಾಡೋದು ಕೆಲಸ ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ತೀವಿ. ಅದು ಎಷ್ಟು ಹೆಚ್ಚು ಪ್ರಮಾಣ ಆಗ್ತಿತ್ತು ಅಷ್ಟೇ ಹೆಚ್ಚು ಚಲೋ. ಹ್ಯೂಮಿಕ್ ಆಸಿಡ್ ಅದ್ರಾಗಿಂದ ತಯಾರಾಗ್ತೈತಿ. ಇವ್ ಮ್ಯಾಗಿನ್ ನಾವು ಕೊಡಕ್ ಅದೇವ್ ಎಷ್ಟು ಕೊಡ್ತೀವಿ ನಾವು? ಅರ್ಧ ಕಿಲೋ, 1 ಕಿಲೋ, 1.5 ಕಿಲೋ, 2 ಕಿಲೋ, ಅದಕ್ಕಿಂತ ಹೆಚ್ಚು ನಾವು ಕೊಡಂಗಿಲ್ಲ. ಈ ತಿಪ್ಪಿ ಗೊಬ್ಬರ ನಾವು ಒಂದು 5 ಟನ್ ಹಾಕಿದ್ವಿ ಅಂದ್ರೆ ಅದ್ರಾಗಿಂದ ಹ್ಯೂಮಿಕ್ ಆಸಿಡ್ ಬಹಳಷ್ಟು ತಯಾರಾಗ್ತೈತಿ. ಹ್ಯೂಮಿಕ್ ಆಸಿಡ್ ಕೆಲಸ ಏನ, ಆಕ್ಚುಲಿ ಫಾಸ್ಫರಸ್ ಹಿಡ್ಕೋತೈತಿ. ಫಾಸ್ಫರಸ್ ಕಾದ ಮತ್ತ ಲಗಿನ ಬೇರ್ದಾಗ ಹೋಗ್ತೈತಿ. ಫಾಸ್ಫರಸ್ ಒಳಗೆ ಹೋಗಿ ಬಿಡ್ತೈತಿ. ಫಾಸ್ಫರಸ್ ಒಳಗೆ ಹೋಯ್ತಂದ್ರೆ ಬೇರ್ ಚಲೋ ಆಗಾಕ ಶುರು ಆಗ್ತೈತಿ. ಮತ್ತ ಮರಿ ಚಂದ ಬರ್ತಾವ ಶುರುವಾತಿ. ಮರಿ ಬಂದ ನಂತರ ಒಳಗೆ ಹೋಗಿ ಫಾಸ್ಫರಸ್ ಎಲ್ಲ ಪಚನ ಕ್ರಿಯೆ ಮೇನ್ ಐತಿ, ಹತ್ರ ಫಾಸ್ಫರಸ್ ಕೆಲಸ ಮಾಡಿ ಪಚನ ಕ್ರಿಯೆ ಚಲೋ ಆಗೋ ಸಲುವಾಗಿ ಅಮಿನೋ ಆಸಿಡ್ಸ್ ಬೇಕು. ಅವು ಅಮಿನೋ ಆಸಿಡ್ಸ್ ಆರ್ಗ್ಯಾನಿಕ್ ಖತದಾಗಿಂದ ತನ್ನ ರಿಲೀಸ್ ಆಗ್ತದೆ. ಈಗ ಅಮಿನೋ ಆಸಿಡ್ ಈಗ ನಾವು ಕೆಲವೊಂದು ಇವು ಬಂದವ್ರಿ. ಅದ್ರ ಅಮಿನೋ ಆಸಿಡ್, ಸಿಮಿಕ್ ಆಸಿಡ್, ಹುಮಿಕ್ ಆಸಿಡ್ ಕಾಂಬಿನೇಷನ್ ಇದ್ದು 10 kg 20 kg ಅವ್ರು ಹಾಕೋದ್ರಿಂದ ಫಾಯ್ದೆ ಐತ್ಲ, ಕಾಸ್ಟ್ ಭಾಳ ಐತಿ. ಕರೆ ಯಾವ ಸ್ಟೇಜ್ನಾಗ ಹಾಕ್ಬೋದು ಸರ್? ಯಾವ ಸ್ಟೇಜ್ನಾಗ ಹಾಕ್ಬೋದು? ಪೈಲದಿಂದ ಬೇಕಲ್ಲ, ಪಚನ ಕ್ರಿಯೆ ಸಲುವಾಗಿ ಬೇಕದ. ಪೈಲ ಸ್ವಲ್ಪ ಹಾಕ್ರಿ, ಹೆಂಗ ಬಂದು ಹೊಡೆದು ಹಾಕೋದು ಹೋಗ್ತೈತೆ. ಅಮಿನೋ ಆಸಿಡ್ ಸ್ಪ್ರೇದಿಂದ ಮ್ಯಾಲ ಕಬ್ಬಿಗೆ ಮ್ಯಾಲ ಸ್ಪ್ರೇ ನಡೀತಿ. ಯಾಕಂದ್ರೆ ಸ್ಪ್ರೇದಾಗಿನ ಬ್ಯಾಗ್ ಒಳಗೆ ಹೋಗ್ತೀವಿ. ಒಳಗೆ ಹೋಗಿ ಇದ್ರಾಗ ಪಚನ ಕ್ರಿಯೆ ಮಾಡೋದು ಕೆಲಸ ಮಾಡ್ತೀವಿ. ಚಲೋ ಖರೆ ಅಮಿನೋ ಆಸಿಡ್ದಾಗ 94 ಅಮಿನೋ ಆಸಿಡ್, 94. ಅದ್ರಾಗಿಂದ ಕಬ್ಬಿಗೆ ಯಾವ್ದು ಬೇಕು ಅದೇ ಎಲ್ಲಿ ಸಿಗಾಗಿಲ್ಲ. ಮತ್ತೆ ಅದು ಹೆಚ್ಚು ಅದ್ರ ಮ್ಯಾಗ ಎಕ್ಸ್ಪೆರಿಮೆಂಟ್ ಇಲ್ಲ. ಅಂತ ಈಗೇನ್ ಮಾಡಕ್ಕಾದ್ರು ಎಲ್ಲಿ ಅಮಿನೋ ಆಸಿಡ್ ಸಿಕ್ತಿತ್ತು ಅದೆಲ್ಲ ಮಿಕ್ಸ್ ಮಾಡಿ ಅದ್ರಾಗ ಹಾಕತ್ತಾರ. ಯಾವ್ದು ಅದ್ರಾಗ ಲಾಭ ಆಗ್ತಿತ್ತು ಅದ ಸರ್. ಇನ್ನೊಂದು ಪ್ರಶ್ನೆ, ನಿಮ್ಮ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ ಬೇರೆ ಹರಿಬಾರ್ದು ಅಂತ ಹೇಳ್ತಾರೆ ಸರ್. ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ದಾಗ ಅವ್ರು ಹೇಳ್ತಾರೆ, ಬಿಳ್ಚಿ ಕಸ ಒಳ್ಳನೆ ಗಳೆ ಮಾಡ್ಕೊಂತಿರ್ಬೇಕು, ಅದಕ್ಕೆ ಬಿಳ್ಚಿ ಕಸ ಆಗಲ್ಲ ಅಂತ ಅವ್ರು ಅಂತಾರೆ. ಬಿಳ್ಚಿ ಕಸ ಸಲುವಾಗಿ ಹಾಕ್ರಿ, ಕರಿ ಬೇರೆ ಹರಿಬಾರ್ದು. ಮ್ಯಾಗಿನ ಮ್ಯಾಗ ಅಷ್ಟೇ ಕಸ ಹೊಂಡಬೇಕು, ಅಷ್ಟೇ ನೀವು ಹಾಕಬೇಕು. ಅವ್ರು ಬೇರೆ ಹರಿಬೇಕಂತ ಅವ್ರ ಅಂತಾರೆ. ಬೇರೆ ಹರಿದ್ರೆ ಗಾಳಿ ಆಡ್ತತಿ, ಕಬ್ಬು ಉದುರುಷ್ಟ ಬೆಳಿತೈತೆ ಅಂತ ಅವ್ರ. ಬೇರೆ ಹರದ್ರ ಗಾಳಿ ಹೆಂಗ ಆಡ್ತೈತಿ ಅವ್ರು ಹೇಳ್ತಾರೆ. ಇಲ್ಲ, ಅವ್ರೇನ್ ಹೇಳಕಾದಾರು, ನೀವು ಮಣ್ಣು ಎಲ್ಲ ಇದ್ ಮಾಡ್ಕೊರಿ, ಲೂಸ್ ಮಾಡ್ತಾರೆ. ಅದ್ರ 40 ಟನ್ ಅಷ್ಟೇ ಐತಿ. ಅದನ್ನ ಒಂದ್ ಸ್ವಲ್ಪ ನಮ್ಮ ಭಾರತದ 27 ಟನ್ ಅವರೇಜ್ ಐತಿ. ಕರ್ನಾಟಕ 3ನೇ ನಂಬರ್ಗೆ ಐತಿ, ಮಹಾರಾಷ್ಟ್ರ 4ನೇ ನಂಬರ್ಗೆ ಐತಿ. ಕರ್ನಾಟಕ 34 ಟನ್ ಅವರೇಜ್ ಐತಿ. ಮಹಾರಾಷ್ಟ್ರದ 32 ಟನ್ ಅವರೇಜ್ ಐತಿ. ತಮಿಳ್ನಾಡು ನಂಬರ್ 1 ಆಗೈತಿ, 39 39 ಟನ್ ಅವ್ರದ ಅವರೇಜ್ ಐತಿ. ಇನ್ನ ಬಿ ಅವ್ರು 1 ನಂಬರ್ದಾಗ ಇದ್ದಾರೆ. ಕರ್ನಾಟಕ 2 ನಂಬರ್, 3ನೇ ನಂಬರ್ ಆಂಧ್ರ ಪ್ರದೇಶ ಯಾವ್ದು ಬರ್ತೈತಿ ಅಲ್ಲಿ ಜರ ಇದು. ಉತ್ತರ ಇಲ್ಲ, ಅದು ಏನಿತ್ತು ಆಂಧ್ರ ಪ್ರದೇಶದಾಗ ಎಲ್ಲಿ ಬರ್ತೈತಿ. 4ನೇ ನಂಬರ್ಗೆ ನಾವಿದ್ವಿ ಮಹಾರಾಷ್ಟ್ರ. ಅಲ್ಲ ಇಷ್ಟು ಎವರೇಜ್ ಎಷ್ಟಿದೆ? ಟೋಟಲ್ ಎಕರೇಜ್ ಯಾವ್ರೆ ಎಲ್ಲ ಬರ್ತತ್ರ, ಕಡಿಮೆ ನೆಲುವೆ ಎಲ್ಲ ಬರ್ತದೆ. ಆಯ್ತ ಈ ಸೈಂಟಿಸ್ಟ್ ಮಂದಿ ಯಾತ್ರ ವಿಚಾರ ಮಾಡ್ತಾರು, 32 ಟನ್ ಬರಬೇಕು, ಅದ್ರ ಸಲುವಾಗಿ ಎಷ್ಟು ಕತ್ತ ಕೊಡೋದು ಅಷ್ಟು ವಿಚಾರ ಮಾಡ್ತಾರೆ. ಈಗ ಅಲ್ಲ ಇದನ್ನ ನಾವೀಗ ನಾವು ಗೊಬ್ಬರ ಕೊಡ್ತೇವಲ್ರಿ, ಇದು ಸೈಂಟಿಸ್ಟ್ ಬಾಜಿ ಅವ್ರು ಶಿಫಾರಸು ಮಾಡಂಗಿಲ್ಲ. ಯಾಕಂದ್ರೆ ಅಲ್ಲಲ್ಲ ಅವ್ರದ್ದು ಏನೈತಿ, ಒಂದು ಬುಕ್ನಾಗ ಅವ್ರ ಒಂದು ಚಾರ್ಟ್ ಇದು ಮಾಡಿಕೊಟ್ಟಾರ. ಇದನ್ನು ಬುಕ್ ದಾಟಿ ಹೋಗೋದಿಲ್ಲ. 140 70 70 ಇದು ಅವ್ರದ್ದು ಇದೆ. ಏನು 140 70 ಫಾಸ್ಫರಸ್ 70 ಪೊಟ್ಯಾಷಿಯಂ ಪರ್ ಹೆಕ್ಟರ್. ಹೆಕ್ಟರ್ ಅಲ್ಲ,
ಈಗ ನಮಗೆ ಬರೀ ಎಕರೆ ಐತಿ. ಅವ್ರ ಹೆಕ್ಟರ್ ಅದಕ್ಕೆ ಅವ್ರು ಹೇಳಿದ್ರು ಸರ್. ಅದಕ್ಕೆ ನಾನು ಅವ್ರ ಪ್ರಶ್ನೆ ಹೇಳಿ ಈಗ ಬರೋಬ್ಬರಿ ಐತಿದ್ದ ಖರೆ ಈಗ ಅಡ್ವಾನ್ಸ್ದಾಗ ಹೊಂಟೈತಿ ಎಲ್ಲ. ನಾವೇನ್ ವಿಚಾರ ಮಾಡ್ತೀವಿ, ಒಂದ್ ಟನ್ ಕಬ್ಬು ಹೆಚ್ಚು ಬರ್ಬೇಕು, ಅದ್ರ ಸಲುವಾಗಿ ನಾವ್ ಏನೇನ್ ಮಾಡಬೇಕು ಅದ್ರದ್ದು ವಿಚಾರ ಐತಿ. 35 ಟನ್ ನೀವು ಯಾರು ಬೇಕಾದ ಮಾಡಿದ್ರೆ ಅದು ಬರುತ್ತಿತ್ತು, ಅದಕ್ಕೆ ಏನ್ ಕೊಡ್ಲಿಲ್ಲ ಅಂದ್ರೂ ಬರ್ತಿತ್ತ. ಜಂಗ್ಲಿ ಪೀಕ್ ಐತಿ, ನೀವು ಗಲ್ಕಿ ನುಸ್ತ ಈಗ ಹೋಗೋದ್ ಬಿಟ್ಟು ಮಳೆ ಆದ್ರೂ ಅದ್ ನಾಡ್ತಿ. ಅದ್ರದ್ದು ವಿಚಾರ ಇಲ್ಲ. ಒಂದು ಟನ್ ಸಲುವಾಗಿ ನಾವು ವಿಚಾರ ಮಾಡಬೇಕು. ಬೇರೆ ಹಾಳಾದ್ರ 15 ದಿವಸ ಕಬ್ಬ ಸ್ಟಾಪ್ ಆಗ್ತೈತಿ. 15 ದಿವಸದಾಗ ಎಷ್ಟು ಟನ್ ಅವರೇಜ್ ಬರಬೇಕು? 3 ಟನ್ ರೀ ಅದಕ್ಕೆ ಹೆಚ್ಚು ಬರಬೇಕು ಅವರೇಜ್. 2 ಟನ್ ರೀ ಆಗಾಗ್ಬೇಕು. ಅದು 2 ಟನ್ ಲಾಸ್ ಆಯ್ತಲ್ಲ ನಮ್ಮದ. ಆದ ವಿಚಾರ ಅವ್ರಿಲ್ಲ, ಅವ್ರು ಜನರಲ್ ಪ್ರಾಕ್ಟೀಸ್ ಹೇಳಕದಾರ. ಆಯ್ತು ಸರ್. ಈಗ ನಿಮ್ಮ ಪ್ರಕಾರ 86 ಎಷ್ಟು ಅಂದ್ರೆ ಸ್ಟ್ಯಾಂಡರ್ಡ್, ಅದನ್ನ ಬಿಟ್ಟು ಮತ್ತೆ ಹೊಸ ತಳಿ ಯಾವ್ದು ಈ ಸದ್ಯ ಟನ್ನೇಜ್ದಾಗ ಐತೆ? ಟನ್ನೇಜ್ದಾಗ 265 ಐತಿ. ಖರೆ 14-15 ತಿಂಗಳ ತಕನ ಅವರೇಜ್. ಅದರ ನಂತರ ಈಗ ಹೊಸ ಬಂದವಲ್ಲ 3, 12, 15, 12, 15-00-6 ಮತ್ತು 13-00-7 ಇದೆಲ್ಲ 265 ಮದರ್ ಐತಿ. ಅದ್ರ ಪೇರೆಂಟ್ ಹತ್ರ ಆಗೈತಿ. ಅದಕ್ಕೂ ಇದು ಬರೋದ ರಸ್ಟ್ ಬರೋದ. ಆಯ್ತು, ನೀವು 9 to 9-3 ತೆಗ್ದಿದ್ರು ಸಂಕೇಶ್ವರದಾಗ, ಅದಕ್ಕೂ ರಸ್ಟ್ ಬರತ್ತಿದೆ. ಯಾಕಂದ್ರೆ 265 ನ ಪೇರೆಂಟ್ ಇದೆ. 265 ಪೇರೆಂಟ್ ತಗೊಂಡು ಯಾವ್ಯಾವ ಹೊಸ ತಳಿ ಬಂದವಲ್ಲ ಅದೆಲ್ಲ ತೆಗಿತಾರೆ ಸರ್. ಇದೊಂದು ಚಂದಗಡ್ ಅಂತಂದ್ರೆ 9205 ಸರ್. 9205 ಅದಕ್ಕೆ ಬರ್ತಿದ್ವಿ ರಷ್ಟ. ಖರೆ 2 ತಿಂಗಳ ನಂತರ ಅದ್ರಷ್ಟು ಕಡಿಮೆ ಆಗ್ತಿತ್ತು. ನೀವು ಸ್ಪ್ರೇ ಮಾಡ್ರಿ ಅಥವಾ ಮಾಡ್ಲಿಲ್ಲ ಅಂದ್ರೂ ನಡ್ತಿತ್ತು. ಅದು ಆ ಟೈಮ್ದಾಗ ಅಷ್ಟೇ ಗಡಿಕೆ ಎಲ್ಲ ಸಣ್ಣ ಆಗ್ತಾವು. ಒಮ್ಮೆ ಹವಾಮಾನ ಬದಲಾಯ್ತಂದ್ರೆ ಮತ್ತೆ ಆ ಥರದ ಗ್ರೋತ್ ಭಾಳ ಚೆನ್ನಾಗಿ ಶುರು ಆಗ್ತದೆ. ನಮ್ಮ ಬೈಲೋಗಲ್ ಏರಿಯಾ ಎಲ್ಲ ಸರ್ ಎವರೇಜ್ 70-80 ಹೋಗೈತಿ. ಹ್ಞೂ ಸರ್. ಒಂದು ಚಲೋ ಐತಿ ಅದ. ಹ್ಞೂ ಸರ್. ರಸ್ಟ್ ಐತಿ ಖರೆ, ಅದು ಬಹಳ ರಸ್ಟ್ ಐತಿ. ಫೌಂಡೇಶನ್ ಬೀಜಕ್ಕೆ ನಮ್ಮ ರೆಗ್ಯುಲರ್ ಬೀಜಕ್ಕೆ ಏನ್ ಡಿಫ್ರೆಂಟ್? ಸೈಂಟಿಸ್ಟ್ ಏನ್ ಹೇಳ್ತಾರ ಅಂದ್ರ, ಒಮ್ಮೆ ನೀವು ಬೀಜ ತಗೊಂಡ್ ಬಂದಿರಿ, ಅದ ಬೀಜ 2 ಸಾಲ ಹಚ್ಚಿದ್ರಿ, ಅದ ಬೀಜ ಮುಂದಿನ ಸಾಲ ಹಚ್ಚ್ರಿ, ಅದ ಬೀಜ ತೆಗೆದು ಮುಂದಿನ ಸಾಲ ಹಚ್ಚ್ರಿ. ಹಿಂಗೆ 4, 5, 8, 10 ವರ್ಷ ತನಕ ನಾವು ಅದೇ ಯೂಸ್ ಮಾಡ್ತೀವಿ. ಪ್ರತಿಯೊಂದ್ ಸಲ ನಾವ್ ಯಾವಾಗ ಹಚ್ತೇವಲ್ಲ ಆ ಟೈಮ್ದಾಗ ವಾತಾವರಣ ಒಂದೇ ಟೈಪ್ ಇರ್ತೈತಿ. ಹಿಂಗೇನಿಲ್ಲ, ಈ ಸಲ ಅದಕ್ಕೆ ಒಂದ್ ಯಾವ್ದ್ರಿ ಬ್ಯಾರೆ ರೋಗ ಬಂದೈತಿ, ಮುಂದಿನ ವರ್ಷ ಅದಕ್ಕೆ ಮತ್ತೊಂದು ಬ್ಯಾರೆ ಯಾವ್ದ್ರಿ ರೋಗ ಬಂದೈತಿ. ಹಿಂಗ್ ಮಾಡ್ಕೋತ ಹೋಗೋ ಟೈಮ್ದಾಗ ಆತರದ್ದು ಇಮ್ಯುನಿಟಿ ಸ್ವಲ್ಪ ಕಡಿಮೆ ಹಾಕೋತ ಹೋಗ್ತೀವಿ. पहिला वर्ष ಏನೇ ಇಮ್ಯುನಿಟಿ ಹತ್ರ ಐತಿ, ರೋಗ ಪ್ರತಿಕಾರ ಶಕ್ತಿ ಆಗ್ತೀವಿ ನಾವು ಹೆಂಗೈತಿ ಹಂಗ 10ನೇ ವರ್ಷ ಇರಾಕ ಸಾಧ್ಯ ಇರಂಗಿಲ್ಲ, ಕಡಿಮೆ ಹಾಕೋತ ಹೋಗತಿದ್ದ. ಆಯ್ತಾ ಇದನ್ನ ನಾವು 4-5 ವರ್ಷ ಯೂಸ್ ಮಾಡಿದ ನಂತರ ಮತ್ತೆ ಎಲ್ಲಿ ಇದು ರಿಸರ್ಚ್ ಸೆಂಟರ್ದಾಗ ಬ್ರೀಡಿಂಗ್ ಸೆಂಟರ್ದಾಗ ಎಲ್ಲಿ ಇದು ವೆರೈಟಿ ನಾವು ಅದೇ ತಗೊಂಡ್ ಪ್ರತಿಯೊಂದು ಸ್ಟೇಟ್ದಾಗ ಯಾವ ನಮ್ಮ ರಿಸರ್ಚ್ ಸೆಂಟರ್ ಇದಾವ. ಕರ್ನಾಟಕದಾಗ ಸಂಕೇಶ್ವರ ಐತಿ, ಮಹಾರಾಷ್ಟ್ರದಾಗ ಪಾಡಿಗಾವ್ ಐತಿ, ಪ್ರತಿಯೊಂದು ಸ್ಟೇಟ್ದಾಗ ಇದಾವ. ಅವ್ರ ಅದ ನ್ಯೂಕ್ಲಿಯರ್ ಸೀಡ್ ತಗೊಂಡ್ ಬರ್ತಾರೆ, ಆಗ ಅವ್ರು ಹಚ್ತಾರೆ. ಅದ್ ಹಚ್ಚಿದ ನಂತರ ಅದಕ್ಕೆ ಬ್ರೀಡರ್ ಸೀಡ್ ಅಂತ ತಯಾರಾಗ್ತಿತ್ತು. ಆಗ ಬ್ರೀಡರ್ ಸೀಡ್ ನಮ್ಮ ಫಾರ್ಮರಿಗೆ ಕೊಡ್ತಾರ. ನಾವು ತಂದ ಅದ್ ಹಚ್ಚಿದ ನಂತರ ಅದಕ್ಕೆ ಫೌಂಡೇಶನ್ ಅಂತ ಫೌಂಡೇಶನ್ ತಯಾರೈತಿ. ಇದು ಫೌಂಡೇಶನ್ ನಾವು ಸ್ವಲ್ಪ ತಗೊಂಡ್ ಬರ್ತೀವಿ, 1 ಗುಂಟ 2 ಗುಂಟ ಸರಾಗ್ತಂತ ಅಷ್ಟ ನಮಗೆ ಸೀಡ್ ಸಿಗ್ತಿತ್ತು. ಅದನ್ನ ಹಚ್ತೇನೆ. ಅದ್ರಾಗಿಂದ ಮುಂದಿನ ವರ್ಷ ನಾ ಏನ್ ಹಚ್ತೀನಿಲ್ಲ ಅದಕ್ಕೆ ಸರ್ಟಿಫೈ ಆತ, ಪ್ರಮಾಣಿತ ಆತರ, ಸರ್ಟಿಫೈ ಆತ. ಅಲ್ಲಿಂದ ಮುಂದೆ ನೀವು ಎಲ್ಲರಿಗೂ ಕೊಟ್ರಿ ನಡೀತೀವಿ. ಆ ಸರ್ಟಿಫೈ ತಂದ ನಾವು ಯಾವಾಗ ಹಚ್ತೇವಲ್ಲ ಸರ್ಟಿಫೈ ನಂತರ ಅದಕ್ಕೆ ಸ್ಟೇಜ್ 1 ಆತರ ನಮ್ ಕಡೆ. ಸ್ಟೇಜ್ ಫಸ್ಟ್, ಅದ ತಗದ್ ಹಚ್ಚಿದ್ರ ಸ್ಟೇಜ್ ಸೆಕೆಂಡ್, ಆ ತಗದ್ ಹಚ್ಚಿದ್ರ ಸ್ಟೇಜ್ ಥರ್ಡ್. ಸೈಂಟಿಫಿಕ್ ತರೀಕ ಅಂದ್ರೆ 3 ಸ್ಟೇಜ್ ತನಕ ನೀವು ಹಚ್ಚಿದ್ರೆ ಬಹಳ ಚಲೋ. ಅದರ ನಂತರ ಆತದ ಡಿಟೋರೇಷನ್ ಆಗಕ್ ಶುರು ಆಗತ್ತಿಲ್ಲ, ಸ್ವಲ್ಪ ಕಡಿಮೆ. 10 ವರ್ಷ ನಾವು ಯೂಸ್ ಮಾಡಿ ನಡೀತಿದ್ದೆ ಮಗ. 4-5 ವರ್ಷದಾಗ ಬದಲಾಸೋದ್ ಗರಜ್ ಐತಿ ಅನ್ನ. ಟಾರ್ಗೆಟ್ ಇಟ್ಟು ಕೆಲಸ ಮಾಡೋದಿದ್ರ ಬೇಕಾದ್ರೆ ಬದಲಾಸಕ್ ಖರೆ ನೀವು 3 ಟೈಮ್ದಾಗ ನಾವು ಬಹಳ ಚಂದ ಆದಾಗ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅದರ ನಂತರ ಬದಲಾಸಕ್ ಬೇಕು ಹಿಂಗೆ ಹೇಳ್ತಾರೆ. 4-5 ಸ್ಟೇಜ್ ತಕ್ಕ ನಡೀತೀವಿ ನಮಗೆ. ನಾವು ಈಗ ಟಾರ್ಗೆಟ್ ಸಂಬಂಧ ಹಚ್ಬೇಕಾದ್ರೆ ಸ್ಟೇಜ್ 1 ಹಚ್ಚೋ ಚಲೋ, ಸ್ಟೇಜ್ 2 ಹಚ್ಚೋ. ಸ್ಟೇಜ್ 1 ಚಲೋ, ಫೌಂಡೇಶನ್ ಸರ್ಟಿಫೈ ಹಚ್ಚಿದ್ರು ಚಲೋ. ಸೀಡ್ ತಗೊಂಡ್ರೆ ನಾವು ಟಿಶ್ಯೂ ತಗೊಂಡ್ರೆ ಅದಕ್ಕೆ ಫಸ್ಟ್ ಸೆಕೆಂಡ್ 2 ವರ್ಷ ಅದಕ್ಕೆ ಕೆಲವೊಂದು ಠಿಕಾಣದಾಗ ದಪ್ಪ ಆಗಿಲ್ಲ. ನಾವು ಕೊಯಿಮತ್ತೂರದ ಒಂದು ಟಿಶ್ಯೂ ತಂದು ಹಚ್ಚಿದ್ವಿ,
ಸೋಲಾಪುರ ಡಿಸ್ಟ್ರಿಕ್ಟ್ದಾಗ ಒಂದು ठिकाणದಾಗ पहिलाದಿಂದ ಒಂದಿಲ ದಪ್ಪ ನಾವೇನ್ ಮಾಡಾಕತ್ತೀವಿ ಈಗ ನಾವು ಟಿಶ್ಯೂ ಕಲ್ಚರ್ ತರೋದು ಬಹಳ ಧ್ಯಾನ ಕೊಡಂಗಿಲ್ಲ ನಮ್ಮ ಪಾಳೆಗಾದವ ರಿಸರ್ಚ್ ಸೆಂಟರ್ದಾಗ ನಮಗೆ ಬ್ರೀಡರ್ ಸೀಡ್ ಸಿಗ್ತೈತಿ ಗಣಕಿನ ಕೊಡ್ತಾರ ಅವ್ರು ಆದ ತಂದ ನಾವು ಹಚ್ತೇವೆ ನಮ್ಮ ಕಡೆ ಫೌಂಡೇಶನ್ ತಯಾರಾಗ್ತೈತಿ पहिला ವರ್ಷ ಅದಕ್ಕ ದಪ್ಪ ಬರ್ತಿತ್ತು ಅದು ಸೀಡ್ ಅನ್ ಕೊಡ್ತಾರಲ್ಲ ದಪ್ಪ ಸೀಡ್ ಇರ್ತಿತ್ತು ಅದು ಗರ್ತ ಬಹಳ ಚಲೋ ಐತಿ ಆದ ತಂದ ನಾವು ಹಚ್ತೀವಿ ಆದ್ರೂ ಸುತ್ತ ನಮಗ್ ಒಂದ್ 100 ಟನ್ ಬರಾಕತೈತಿ ಖರೆ ಟಿಶ್ಯೂ ತಂದ ನಂತರ ಒಂದು 2 ವರ್ಷ ತಕ್ಕ ಅದಕ್ಕ ಇಲ್ಲಿ ಬರವತ್ತು ದಪ್ಪ ಬರವತ್ತು ಅದ್ರ ಸಲುವಾಗಿ ನಾವು ಟಿಶ್ಯೂ ಕಲ್ಚರ್ ಕಡೆ ಬಹಳ ಲಕ್ಷ್ಯ ಕೊಡಂಗಿಲ್ಲ ಟಿಶ್ಯೂ ಕಲ್ಚರ್ಕಿಂತ ನಮ್ಗೆ ಸ್ಟೇಜ್ 1 ಸ್ಟೇಜ್ 2 ಬೆಸ್ಟ್ ನಾವು ಸಸಿಯನ್ನು ತಯಾರು ಮಾಡಿರ್ತಾರ್ರಿ ಸ್ಟೇಜ್ 1 ಸ್ಟೇಜ್ 2 ಯಾವ ಸ್ಟೇಜ್ 1 ಸ್ಟೇಜ್ 2 ತಂದು ಹಚ್ಚೋದು ಬೆಸ್ಟ್ ಖರೆ ಅವನ ಕಡೆ ಅದು ಅವ್ನ ಫೌಂಡೇಶನ್ ತಂದ ಏನ ಅದನ್ನ ನೋಡೋದು ಬಹಳ ಮಹತ್ವ ನಮ್ ಕಡೆ ಏನಾಗೈತಿ ನರ್ಸರಿ ಬಹಳ ಇದಾವ ಅವ್ರೇನ್ ಮಾಡಕಾದ್ರು ರೆಗ್ಯುಲರ್ ಕಬ್ಬೇನ ಇರ್ತಿತ್ಲ ಎಷ್ಟು ವರ್ಷದೈತಿ ಅದ್ ನಾವು ನೋಡಂಗಿಲ್ಲ ಲಾವಣಿ ಕಬ್ಬದ ಅವ್ರಿಗೆ ತಯಾರು ಮಾಡ್ತಾರ ಸಸಿ ಮಾಡ್ತಾರ ಆದ ಚಲೋ ಬರ್ತಾವ ಖರೆ ಅದ್ರಾಗ ಇಮ್ಯುನಿಟಿ ಎಷ್ಟೈತಿ ನಮಗ್ ಗೊತ್ತಿಲ್ಲ ರೋಗ ಪ್ರತಿಕಾರ ಶಕ್ತಿ ಎಷ್ಟೈತಿ ಅದ್ ನಮಗ್ ಗೊತ್ತಿಲ್ಲ ಖರೆ ಅದು ಚಂದ ನಾವು ಎಲ್ಲರೂ ಇದ್ ಮಾಡಿದ್ರೆ ಚಂದ ಬರ್ತೈತಿ ಅದು ಯಾರಿಗೆ ಫೌಂಡೇಶನ್ ಬೇಕು ಈಗ ತಿಳಿದ್ರೆ ಒಂದು 10 ಎಕರೆ ನಿಮಗೆ ಕಬ್ಬು ಹಚ್ಚೋದಿದೆ ಈ ವರ್ಷ ನಿಮಗೆ ಬೀಜ ತಯಾರು ಮಾಡೋದಿದೆ ಅಂಡ್ ನೀವು 10 ಗುಂಟೆ ಫೌಂಡೇಶನ್ ಬೀಜ ತಂದು ಹಚ್ಚಬೇಕು ಅಥವಾ ಸರ್ಟಿಫೈಡ್ ಬೀಜ ತಂದು ಹಚ್ಚಬೇಕು ಅಥವಾ ಸ್ಟೇಜ್ ಫಸ್ಟ್ ತಂದು ಹಚ್ಚಬೇಕು ಅಂದ್ರೆ ಮುಂದಿನ ವರ್ಷ ನಿಮಗೆ 10 ಎಕರೆದ ತಯಾರಾಗ್ತದೆ ಅದ್ರಾಗ ಬೇಕಾದ್ರೆ ರೋಗ ಪ್ರತಿಕಾರ ಶಕ್ತಿ ಬಹಳ ಚಲೋ ಇರ್ತೈತಿ ನಿಮಗೆ ಟಾರ್ಗೆಟ್ ಮುಟ್ಟಕ್ಕೆ ಬಹಳ ಚಲೋ ಇರ್ತೈತಿ ಅದ್ರ ಸಲುವಾಗಿ ಫೌಂಡೇಶನ್ ಬೇಕು ನಾವೇನ್ ಮಾಡ್ತೇವೆ ಅಂತ 5-6 ಫಾರ್ಮರ್ ನಾವು ಇದೇವು ಪ್ರತಿ ಒಂದು ವರ್ಷದಾಗ ಒಬ್ಬ ಯಾರ್ಯಾರ ಅಲ್ಲೇದು ಒಂದು ತಂದು ಹಚ್ಚತಾನ ಅವ್ನು ತಯಾರು ಮಾಡ್ತಾ ಬೀಜ ಅಲ್ಲಿ ಯಾರ್ಯಾರು ಬೇಕಂಗ ನಾವು ಎಲ್ಲರೂ ಅದ್ರಾಗಿಂದ ತಗೋತೇವೆ ಒಂದು ವರ್ಷ ನಾ ತರ್ತೇವೆ ಒಂದು ವರ್ಷ ಬೇರೆದವ್ ತರ್ತಾವೆ ಒಂದು ವರ್ಷ ಮತ್ತೊಬ್ಬ ತರ್ತಾನೆ ಹಿಂಗ ರೊಟೇಷನ್ ನಮ್ ಕಡೆ ಚಾಲೂನೇ ಅದರಲ್ಲಿ ನಮ್ ಕಡೆ ಯಾರ ಕಡೆ ಎಲ್ಲರ ಕಡೆ ನಮ್ ಕಡೆ ಹೋದ್ರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಬೀಜ ಇದ್ದೇ ಇರ್ತಾವ ಈಗ ನನ್ನ ಕಡೆ 1 ಎಕರೆ ನಾ ತಂದು ಹಚ್ಚಿದೆ ಹಿಂದಿನ ವರ್ಷ ನಾ 2.5 ಎಕರೆ ಹಚ್ಚಿದ್ದೆ ಅದಕ್ಕಿಂತ ಪೈಲ ವರ್ಷ 2.5 ಎಕರೆದಾಗ ಬ್ರೀಡರ್ ಸೀಡ್ ತಂದು ಹಚ್ಚಿದ್ವಿ ಅದ್ ಫೌಂಡೇಶನ್ ತಯಾರಾಯ್ತು ಅದ್ ಫೌಂಡೇಶನ್ ನಾವು ಯಾರು ಬೇಕಾದ್ರೆ ಎಲ್ಲರೂ ಬೇಡ್ರ ಕೊಟ್ಟು ಬಿಟ್ಟಿವಿ ಅವ ಅದ ಫೌಂಡೇಶನ್ ನಾನು ತಂದು ಹಚ್ಚಿದ್ವಿ ಅದ್ರಾಗಿಂದ ತಗದ್ನ 8 ಎಕರೆ ಹಚ್ಚಿದೆವು ಅದೀಗ ಸರ್ಟಿಫೈ ಆಯ್ತು ಅದ್ರಾಗಿಂದ ಸಿಡ್ಲಿಂಗ್ ತಯಾರು ಮಾಡಿ ಎಲ್ಲರಿಗೂ ಕೊಡಾಕದೀವಿ ಈಗ ಕಬ್ಬನ್ನು ಎಲ್ಲರೂ ಒಯ್ಯಕದ ಅದು ಸರ್ಟಿಫೈ ಆಗಿದೆ ಅದಂದ ನೀವು ಯಾವಾಗ ಹಚ್ತಿರ್ಲಿ ಅವಾಗ ಅದ ಸ್ಟೇಜ್ ಫಸ್ಟ್ 3-4-5 ವರ್ಷ ತನಕ ನಡೀತೀವಿ ಓಕೆನಾ ನಿಮ್ಮ ಫಂಕ್ಷನ್ ಹೇಳಿ ತುಂಬಾ ಧನ್ಯವಾದಗಳು ಮತ್ತೇನು ಉಳಿದ್ರೆ ಚರ್ಚೆ ಮಾಡೋದು ಯಾಕಂದ್ರೆ ಟೈಮ್ ಈಗ 1 ಗಂಟೆಗೆ ಹೋಗ್ಬೇಕಲ್ಲ 1:15 ಅಲ್ಲಿ ಬರೋದು 1:15 ತುಂಬಾ ಧನ್ಯವಾದಗಳು ಅಲ್ಲ ಇಷ್ಟು ಯಾಕಂದ್ರೆ ನಮ್ಗೆ ಮೇನ್ ಒಂದೇನು ಇಂಪಾರ್ಟೆಂಟ್ ಇತ್ತಲ್ಲ ಅದು ಈಗೇನು ಫರ್ಟಿಲೈಸರ್ ನಮ್ಗೆ ಈಗೇನು ಹೆಚ್ಚಾಗತ್ತೈತಿ ಫರ್ಟಿಲೈಸರ್ ನಮ್ಗೆ ಕಮ್ಮಿ ಮಾಡಬೇಕು ಅದ್ರ ಯುಟಿಲಿಟಿ ಹೆಚ್ಚಾಗಬೇಕು ಈಗ ನಾವು 100 ಟನ್ ಇದು ಮಾಡ್ಬೇಕಾದ್ರೆ ಮುಂದೆ ಇನ್ನು ಯಾವ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ನಮ್ಗೆ ನಿಮ್ಮ ಒಂದು ಮಾರ್ಗದರ್ಶನದಾಗ ಈಗ ನಾವೊಂದು 115 ಈಗ ಕ್ರಾಸ್ ಆಗಿ ಅದೇ ಮುಂದಿನ ಟಾರ್ಗೆಟ್ ಈಗ ನಂದು ಪ್ರೆಸೆಂಟ್ ಒಂದು ಐತಿ ಅದು ನಿಯರ್ ಅಬೌಟ್ 118 to 120 ಬಿಡ್ಬೇಕನ್ನೋ ಪ್ಲಾನ್ ಐತಿ ಅಲ್ಲ ನಿಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಒಂದು ಆಶೀರ್ವಾದದಿಂದ ಬಂದೈತಿ ಆಶೀರ್ವಾದ ಸಹಕಾರಿ ಆಶೀರ್ವಾದ ಇಲ್ಲ ಈಗ ಬಂದೈತಿ ಈಗ ಮತ್ತೆ ನನ್ನ 4 ಎಕರೆ ಪ್ಲಾಂಟೇಶನ್ ಮಾಡೋಕ್ಕೆಲ್ಲ ಲ್ಯಾಂಡ್ ಪ್ರಿಪರೇಷನ್ ಎಲ್ಲ ಕಂಪ್ಲೀಟ್ ಆಗೈತಿ ಈಗ ತಿಪ್ಪಿ ಗೊಬ್ಬರನು ಅದು ನಾವು ತಿಪ್ಪಿ ಗೊಬ್ಬರ ಭಾಳ ಸಿಗಂಗಿಲ್ಲ ಅಂದರೆ ಈಗ ನಮ್ಮಲ್ಲೇ ತಯಾರು ಮಾಡಿದ್ದು ಒಂದು 3-4 ಟೈಪ್ ಸಿಗ್ತೈತಿ ಅದನ್ನ ಸಾಲ ಕೊಡೋ ಸಾಲ ಅಷ್ಟು ಗೊಬ್ಬರ ಹಾಕ್ಬೋದು 2 ಸಲ ಹಸಿರಲ್ಲಿ ಗೊಬ್ಬರನು ಮುರಿದಿದ್ವಿ 5 ಸಾಲ ಬಿಟ್ಕೊಂಡು 5 ಫೂಟು ಮತ್ತು 1.5 ಫೂಟು ಕಬ್ಬಿನ ಸಸಿ ಈಗ 1.5 ಫೂಟ್ಗಿಂತ ಸ್ವಲ್ಪ ಕಡಿಮೆ ಅಂತ ಮಾಡಿ 1.25 ನೋಡಿ ತಿರ್ಬೇಕು 6,000 ಸಸಿ ಕೊಂಡ್ರಾಕಬೇಕು 6,000 ಕೊಂಡ್ರೆ 5,850 ಕೊಂಡ್ರೆ ಹಾ ಆಯ್ತು 600 ಕೊಂಡ್ರ 6,000 ಕೊಂಡ್ರಾಗಿಲ್ಲ 6,200 ಕೊಂಡ್ರಬೇಕು 6,200 ಅಂದ್ರೆ 1.5 ಫೂಟ್ಗೆ ಏನಿದ್ರೆ 1 2 ಇಂಚ್ ಕಮ್ಮಿ ಮಾಡಿ 1-2 ಇಂಚ್ ಕಡಿಮೆ 2 ಇಂಚ್ ಕಮ್ಮಿ 4.5 ಫೂಟ್ದಾಗ 1.5 ಫೂಟ್ ಮೇಲೆ ಕರೆಕ್ಟ್ 6,200 ಕೊಂಡ್ತಾವ ಅದ ಈಗ ನಾವು 18 ಇಂಚ್ಗೆ ಹಚ್ಚೋದ 15 ಇಂಚ್ ಹಾ 15-16 ಇಂಚ್ಗೆ ಹಚ್ಚಿ ಜರ ಹೆಚ್ಚ ಕಡಿಮೆ ಸರಿ 1.5ಕ್ಕಿಂತ ಹೆಚ್ಚು ಬೇಡ ಹೋಗ್ಬಾರ್ದು 6,000 ನಕ್ಕಿ ಕೊಂಡ್ರಾಕಬೇಕು ಇಷ್ಟು ಧ್ಯಾನದಾಗಿ
ಪ್ರತಿಯೊಂದು ಇದಕ್ಕೆ 10 ಬಂದು ಅಂದ್ರೆ 60,000 ಮರಿ ಬರ್ತಾವೆ. ಅದ್ರಾಗ 6-7 ಉಳ್ದು ಅಂದ್ರೆ 40,000 ಬರೋವರೆಗೆ ಉಳಿತಾವೆ. ನೀವು ಸಸಿ ಅಷ್ಟು ಕಡಿಮೆ ಮಾಡ್ತಿರ್ಲ ಅಷ್ಟ ಮರಿ ಹೆಚ್ಚು ಬರ್ಬೇಕು. ಖರೆ ಮರಿ ಹೆಚ್ಚು ಪೈಲ ಬರ್ತಾವ, ಖರೆ ಸನ್ಲೈಟ್ ಬರೋಬರಿ ಎಲ್ಲಕ್ಕೂ ಸಿಗಂಗಿಲ್ಲ. ಅದ್ರ ಸಲುವಾಗಿ ಸ್ಪೇಸ್ ಇಟ್ಟು ಮಾಡಬೇಕು. ಆ ಪ್ರಕಾರ ಮಾಡಿದ್ರೆ ಚಲೋ. ಡ್ರಿಪ್ ಅದಕ್ಕೆ ಅದು ಬೇಸಲ್ ಡೋಸ್ ಕೊಡ್ರಿ, ನಂತರ ಎಲ್ಲ ಡ್ರಿಪ್ಲಿಂದ ಚಾಲು ಮಾಡೋದ. ಇದ್ರ ತಕ ನೈಟ್ರೋಜನ್ ಎಲ್ಲ ಡ್ರಿಪ್ಲಿಂದ ಕೊಡೋದು. 60-70ನೇ ದಿವಸದಾಗ NPK ಕೊಡೋದೈತಿ, ಅದು ಡ್ರಿಪ್ಲಿ ಕೊಡೋದು. ಯೂರಿಯಾ 1261-0 ವೈಟ್ ಪೊಟ್ಯಾಶ್ ತಗೋರಿ ಅಥವಾ 0050 1261-0 ತಗೋರಿ. ಅದೇ ಈಗ ಯಾರ ಕಾಂಪ್ಲೆಕ್ಸ್ ಅಂತ ಹನ್ನೊಂದು ಡ್ರಿಪ್ದಾಗ ಹೋಗ್ತೈತೇನ? ಕರಿ ಒಂದು ಸ್ವಲ್ಪ ಉಳಿತೈತಿ, ಕೆಳಗೆ ಒಂದು ಸ್ವಲ್ಪ ವೆಂಟಿಲೇಟರ್ ಉಳಿತೈತಿ, ಕರೆಕ್ಟ್ ಮುಗಿದು ಹೋಗ್ತೈತಿ. ರಿಸಲ್ಟ್ ಬಂದು ಶುರು ಬೇಡ 1261 ತಗೋರಿ. ಯಾವುದು ಪೂರಾ ವಾಟರ್ ಸೊಲ್ಯೂಬಲ್ ತಗೋರಿ. ಕಾಸ್ಟ್ ಹೆಚ್ಚಾದ್ರೂ ಅದು ರಿಸಲ್ಟ್ 80-85% ತನಕ ಅವೈಲೇಬಲ್ ಆಗ್ತಿದೆ ಅಂತ ಹೇಳ್ತಾರೆ. ಇಲ್ಲ 1 ಕಿಲೋ ಪರ್ ಡೇ, 1 kg ಪರ್ ಡೇ 30 ದಿವಸ ತನಕ. 1 kg ಪರ್ ಡೇ ಅಂದ್ರೆ 30 ಕಿಲೋ ಹತ್ರ ಹೋಗ್ಬೇಕು. 25 ಕಿಲೋ ಬ್ಯಾಗ್ ಒಂದು ಹೋದ್ರೆ ಸಾಕು. 4ನೇ ದಿವಸ 4 ಕಿಲೋ ಕೊಡ್ರಿ, 3 ಕಿಲೋ ಕೊಡ್ರಿ. 7ನೇ ದಿವಸ 7 ಕಿಲೋ ಕೊಡ್ರಿ ಅಥವಾ 6 ಕಿಲೋ ಕೊಡ್ರಿ. ಒಂದು ತಿಂಗಳದಾಗ ಅವಾಗ ಅಷ್ಟ. ಒಂದು ತಿಂಗಳದಾಗ ಅಷ್ಟು ಕೊಡ್ಬೇಕು. 12-11-18 NPK ಫರ್ಟಿಲೈಸರ್ ಕಂಟೈನಿಂಗ್ ಯಾರಂಗಿಲ್ಲ. Please the side label. Available phosphorus P2O5 water soluble phosphorus P2O5 18 ನೋಡ್ರಿ. P2O5 ಅವೈಲೇಬಲ್ 11%. ಅದ್ರಾಗಿಂದ ವಾಟರ್ ಸೊಲ್ಯೂಬಲ್ ಐತಿ 8% ಒಟ್ಟ. 3% ನಮಗೆ ಸಿಗಂಗಿಲ್ಲ. ವಾಟರ್ ಸೊಲ್ಯೂಬಲ್ ಫಾಸ್ಫರಸ್ P2O5 8 ಆಯ್ತು. ವಾಟರ್ ಸೊಲ್ಯೂಬಲ್ ಪೊಟ್ಯಾಷಿಯಂ K2O 18. ಪೊಟ್ಯಾಷಿಯಂ ಅದೆಲ್ಲ ಕರಿತೀವಿ. ಮ್ಯಾಂಗನೀಷಿಯಂ ಆಸ್ Mg 1% ಐತಿ. ಸಲ್ಫೇಟ್ ಸಲ್ಫರ್ ಆಸ್ S ಮಿನಿಮಮ್. ಸಲ್ಫೇಟ್ ಸಲ್ಫರ್ ಅಂದ್ರೆ ಅದು ಕರಗಂಗಿಲ್ಲ 7.5. ಟೋಟಲ್ ಕ್ಲೋರೈಡ್ಸ್ 1% ಇದೆ. ಮಾಯ್ಚರ್ 1.5. ಟೋಟಲ್ ನೈಟ್ರೋಜನ್ 12%. ಅಮೋನಿಕಲ್ ಆ್ಯಂಡ್ ನೈಟ್ರೋಜನ್ 50% ಇರುತ್ತೆ. ಅವೈಲೇಬಲ್ P2O5 ಇದು ವಾಟರ್ ಸೊಲ್ಯೂಬಲ್ ಇಲ್ಲ ಅಂದ್ರೆ ಆಕ್ಚುಲಿ ವಾಟರ್ ಸೊಲ್ಯೂಬಲ್ ಇಲ್ರಿ. ಅಂದ್ರೆ ಏನೋ ಸ್ವಲ್ಪ ಕರಿಗೆ ಒಂದು ಸ್ವಲ್ಪ ಕೆಳಗೆ ಅದು ನೋಡ್ರಿಲ್ಲ. 11 ಕಿಲೋದಾಗ 8 ಕಿಲೋ ಸಿಗ್ತಿ, ಅಂದ್ರೆ 3 ಕಿಲೋ ವೇಸ್ಟ್ ಆಯ್ತು. 11 ಕಿಲೋದಾಗ 3 ಕಿಲೋ ಅಂದ್ರೆ ಕರೀಬನ್ 27-28% ನಮಗೆ ಸಿಗಂಗಿಲ್ಲ. ಕಾಸ್ಟ್ ಮಾತ್ರ ಹೋಗ್ತಿತ್ತು ಅದಕ್ಕೆ. ಅದಾದ್ರೆ 1261 ಅಥವಾ 0 to 52 0 ಬೌನ್ಸ್ ಆಫ್ ದಿಸ್ 34 ತಗೋದ್ರೆ ಅದು ಪೂರಾ ಕರಗ್ತಿತ್ತು. ಅವೈಲೇಬಲ್ ಆಗಿ ಚಲೋ ಇರ್ತಿತ್ತು. ಆ ಥರದ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಇದ್ರಾಗಿಂದ ಎಷ್ಟು NPK ಹೋಗೋದೈತಿ ಅಷ್ಟು ಡೈಲಿ ನೈಟ್ರೋಜನ್ ಈಗ ಪ್ಲಾಂಟೇಶನ್ ಮಾಡಿದೆ 1 ಮಂತಿಗೆ ಡೈಲಿ ಎಷ್ಟು ನೈಟ್ರೋಜನ್? ಇದು ನೋಡ್ರಿ, ನೀವು ಸಸಿ ಹಚ್ಚಿದ್ರೆ ಡೇ ಫಸ್ಟ್ಗೆ ಅದ 1 ಚೀಲ ಯೂರಿಯಾ ಬೇಕು. ಯಾಕಂದ್ರೆ 30 ದಿವಸದಾಗ 20 ದಿವಸಲೇ ಯೂರಿಯಾ ನಾವು ಕೊಡೋಕೆ ಶುರು ಮಾಡ್ತೀವಿ. ನೀವು ಪೈಲ ಹಚ್ಚಿರಿ ಒಂದು 2-3 ದಿವಸ ನಂತರ ಡ್ರಿಪ್ಲಿ ಕೊಡೋದಿತ್ತಂದ್ರೆ 20ನೇ ದಿವಸ 1 ಚೀಲ ಐತಿ, 45ನೇ ದಿವಸ 2 ಚೀಲ ಐತಿ, 3 ಚೀಲ ಟೋಟಲ್ 45ನೇ ದಿವಸ ತನಕ ಕೊಡೋದಿ. ಈಗ ಇದಕ್ಕೆ 30 ದಿವಸ ಆಗೈತಿ ಸಸಿಗೆ. ಅದರ ನಂತರ ಎಷ್ಟು ದಿವಸ ಉಳಿದು ಕೈಯಾಗ 15 ದಿವಸ ಅಂತ 4 ಕಿಲೋ ಡೈಲಿಲೇ ಕೊಡಬೇಕು. 25 ದಿವಸ ಕೊಟ್ಟಿದ್ರೆ ಒಂದು 100 ಕಿಲೋ ಹೋಗ್ತೈತಿ. ಹಂಗೆ ಒಂದು ಕಂಟಿನ್ಯೂ ಮಾಡೋದು, 4 ಕಿಲೋಲಿ ಕೊಡೋದ. ಇಲ್ಲಾಂದ್ರೆ 1 ಚೀಲ ಪೈಲೆ ಹೋಗೋದು ಬಿಡ್ರಿ ಹಚ್ಚಿದ ನಂತರ ಇಂತ 2 ಚೀಲ ನೀವು ಇತರಲ್ಲಿ ಬಿಟ್ರಿ. ಒಂದ್ 2 ದಿವಸ ಜರ ಬೇರೆ ಇದಾಗಬೇಕು. ಈಗ ನಾವು ಸಸಿ ಹಚ್ಚಿ 20 ದಿವಸಕ್ಕೆ ನಂತರ 1 ಚೀಲ ಕೊಡಬೇಕಾಗ್ತದೆ. ಸಸಿ ಹಚ್ಚಿದ ನಂತರ 20ನೇ ದಿವಸ ಇಲ್ಲ, ಸಸಿ ಹಚ್ಚಿದ ನಂತರ ಲಗೇನ, ಗಣಿಕೆ ಹಚ್ಚಿದ ನಂತರ 20ನೇ ದಿವಸ ಸಸಿ ಹಚ್ಚಿದ್ದಕ್ಕೆ ಲಗೇನ ಅಂದ್ರೆ 2 ದಿವಸ ಬಿಟ್ಟು ಕೊಡ್ರಿ. ಹಿಂಗ ನಡೀತೈತಿ. ಇನ್ನ ಬೇರೆ ಹಿಡಿದಿರ್ತದೆ ಸರ್. ಮತ್ತೆ ಬೇಡ ಅಲ್ಲಿ ಹೊರಗೆ ಇದಾಗ್ತಾವಲ್ಲ, ಬರ್ತಾವಲ್ಲ, ಚಾಲೂನೇ ಇರ್ತಾವ. ಮಾಡಿರ್ತೈತಿ. ಅಕಸ್ಮಾತ್ ಬೇಸಲ್ ಡೋಸ್ ಕೊಟ್ರಿ
ಯಾವಾಗ ಕೊಡೋರು ಪೈಲ ಕೊಟ್ಟಿದ್ರೆ ಅದು ಉಳಿಯಂಗಿಲ್ಲ, ನೀರು ಬಿಟ್ರೆ ಅದ್ರಾಗ ವೇಸ್ಟ್ ಆಗ್ತೈತಿ. ನೀವು 12ನೇ ದಿವಸ 10ನೇ ದಿವಸ ಕರ್ತ ತೆಗೆದು ಕೊಡೋರು ಇದ್ರೆ ನಡೀತೀವಿ. ಪೈಲನ್ ಹಾಕ್ತೀವಿ, ಅವಾಗ ಯೂರಿಯಾ ಹಾಕೋಕ್ಕಿಂತ ನಂತರ ಕೊಟ್ಟಿದ್ರೆ ಚಲೋ. ಸರ್ ಈಗ ನಾವು ನೀರಾಗ ನಾವು ಬಿಟ್ಕೊಂತ ಬಿಟ್ರೆ ಹೆಂಗೆ ಸರ್? ಬೆಸ್ಟ್ ಬ್ಲಡ್ ಇರಿಗೇಷನ್ ಸರ್ ನಡೀತೈತಿ. ಇದ್ರಾಗ ಚಂಬರ್ದಾಗ ಇಟ್ಟು ಸರ್ ಎಲ್ಲ ಕಡೆ ಸಮಾನ ಹೋಗ್ಬೇಕು. ಹಿಂಗ್ ಬಿಡ್ರಿ, ನೀವು ಚೇಂಬರ್ದಾಗ ಇಡ್ರಿ, ಬ್ಯಾರಲ್ದಾಗ ಹಾಕಿ ಕ್ವಾಕ್ಲೆ ಬಿಡ್ರಿ, ಹೆಂಗು ಮಾಡಿ ಎಲ್ಲ ಸರಿ ಸಮಾನ ಹೋಗ್ಬೇಕು. ಕರೆಕ್ಟ್, ಆ ಪ್ರಕಾರ ಮಾಡಿ.